ಎಲ್ಲರಿಗೂ ನಮಸ್ಕಾರ. ಕುಮಾರ್ ಅವರು ಹಾಗೂ ನಮ್ಮ ಮನೆ ಕನಿಷ್ಠ ಒಂದು 30-35 ವರ್ಷದ 40 ವರ್ಷದ ಬಾಂಧವ್ಯ. ರಾಮಕೃಷ್ಣ ಅವರು ನನಗೆ ನನ್ನ ಮುಖಕ್ಕೆ ಅಂದವಾಗಿ ಬಣ್ಣ ಹಚ್ಚಿ ನಿಜವಾಗ್ಲೂ ನಮ್ಮ ಕುಟುಂಬದ ಒಬ್ಬ ಸದಸ್ಯರಾಗಿದ್ದಂಥವರು. ಕುಮಾರ್ ಅವರು ಕೂಡ ಹಾಗೇನೆ ಅತ್ಯಂತ ಸರಳ ಸಜ್ಜನ ವ್ಯಕ್ತಿತ್ವ ಕುಮಾರ್ ಅವ್ರದ್ದು. ಈವನ್ ಅವರ ಪತ್ನಿ ಕೂಡ ನಾನು ಯಾರು ಗೊತ್ತಾ ಅಂತ ಕೇಳಿ ನಾನು ಕುಮಾರ್ ಅವ್ರ ಹೆಂಡತಿಯಿಂದಾಗ ನಮ್ಗೆ ಇನ್ನೊಂದಷ್ಟು ಪ್ರೀತಿಯಾಗಿ ಕಣ್ಣು ಅರಳುತ್ತೆ. ಆ ಥರ ಒಂದು ಸರಳ ಸಜ್ಜನಿಕೆಗೆ ಹೆಸರಾಗಿದ್ದು ಕುಮಾರ್ ಅವರು. ಇವತ್ತು ಅವ್ರ 3ನೇ ಸಿನಿಮಾ ನನ್ನ ಮಗಳು ಸೂಪರ್ ಸ್ಟಾರ್. ಪ್ರತಿ ತಾಯಿ ಪ್ರತಿ ತಂದೆ ತನ್ನ ಮನೆಯಲ್ಲಿ ನನ್ನ ಮಗಳು ಸೂಪರ್ ಸ್ಟಾರ್ ಅಂತಾನೆ ಹೇಳೋದು. ಅವಳನ್ನ ಮನೆಗೆ ಇನ್ನೊಂದು ಮನೆಗೆ ಅವಳನ್ನು ಕಳಿಸಿದ್ರು ಕೂಡ ನೀನು ಆ ಮನೆಯಲ್ಲಿ ಸೂಪರ್ ಸ್ಟಾರ್ ಆಗಿನೇ ಇರಮ್ಮ, ಒಳ್ಳೇದಾಗಿ ಬಾಳು ಅಂತೀವಿ. ಹಾಗೆ ರಿಯಾಲಿಟಿ ಶೋನಲ್ಲಿ ಬರುವಂಥ ಕಥೆಯನ್ನು ಹೆಣ್ದಿದ್ದಾರೆ. ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೇನೆ. ಅವ್ರು ತುಂಬ ಒಳ್ಳೇದಾಗಬೇಕು. ಹಾಗೂ ಈ ಚಿತ್ರದ ನಿರ್ದೇಶಕರಿಗೆ, ಕಲಾವಿದರಿಗೆ, ತಂತ್ರಜ್ಞರಿಗೆ, ಪ್ರತಿಯೊಬ್ಬರಿಗೂ ಕೂಡ ಈ ಸಿನಿಮಾಗಾಗಿ ದುಡಿದಂಥ ಪ್ರತಿಯೊಬ್ಬರಿಗೂ ಶುಭವಾಗಲಿ. ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ಇವ್ರನ್ನ ಕರ್ಕೊಂಡು ಹೋಗಲಿ. ಇವ್ರ ಆಸೆ ಆಕಾಂಕ್ಷೆಗಳೆಲ್ಲ ಕೂಡ ಈಡೇರಲಿ ಅಂತ ನಾನು ಹೃದಯದಿಂದ ನಿಜವಾಗ್ಲೂ ಕೇಳ್ಕೊಳ್ತೀನಿ. ಕಾರಣ ಸಿನಿಮಾ ಚೆನ್ನಾಗಿದ್ರೆ ಇನ್ನು 10 ಸಿನಿಮಾಗಳು ಹುಟ್ಟುತ್ತೆ. ಸಿನಿಮಾಗೇನಾದರೂ ಹೆಚ್ಚು ಕಮ್ಮಿ ಆದಾಗ ಪ್ರತಿಯೊಬ್ಬರಿಗೂ ನಿರಾಶೆ ಅನ್ನೋದು ಕಾಡುತ್ತೆ. ಅದರಿಂದಾಗಿ ಈ ಸಿನಿಮಾ ಸೂಪರ್ ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ನನ್ನ ಆತ್ಮೀಯ ಗೆಳತಿಯನ್ನ ನಾನು ಕರ್ಕೊಂಡು ಬಂದಿದ್ದೀನಿ, ಪ್ರಮೀಳಾ ಜೋಶಿ ಅವ್ರನ್ನ. ಅಲ್ಲಿ ಬಂದಾಗ ಬಾ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ ಬಂದಿದ್ದೀನಿ. ಸೊ ತುಂಬಾ ಥ್ಯಾಂಕ್ಸ್ ಕುಮಾರ್ ಅವರೇ. ನಿಮ್ಮ ಚಿತ್ರ ಯಶಸ್ವಿ ಆಗ್ಲಿ. ನಮಸ್ಕಾರ. ನಮಸ್ಕಾರ ಮೇಡಮ್. ಇಲ್ಲಿ ಒಂದು ಇಬ್ರದ್ದು ಫೋಟೋ. ಸುಂದರವನ್ನು ಕರ್ಬಿಡ್ತೀನಿ ಪಾಪ. ಥ್ಯಾಂಕ್ ಯು ಸೋ ಮಚ್. ಊರಿಗೂ ಕೂಡ ಪ್ಲೀಸ್ ಟೇಕ್ ಯೋರ್ ಸೀಟ್ಸ್. ನಮ್ಮ ನಾಡಿನ ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದ ಅದ್ಭುತವಾದ ಕೊಡುಗೆಯನ್ನ ನೀಡಿರುವಂತಹ ಹೆಮ್ಮೆಯ ಸಾಹಿತಿ BR ಲಕ್ಷ್ಮಣರಾವ್ ಸರ್ ಜಾಯಿನ್ ಆಗ್ಬೇಕು. ಒಂದು ಹೆಮ್ಮೆಯ ಭಾವ ಅಂದ್ರೆ ಕುಮಾರಣ್ಣ ಅವರಿಗೆ ಬಹಳ, ಅವರಿಗೆ ಮತ್ತೆ ನಮ್ಮ ಡೈರೆಕ್ಟರ್ಗೆ ಒಳ್ಳೆ ಅಭಿರುಚಿ ಇದೆ. ಯಾಕಂದ್ರೆ ಅವರ ಹಾಡುಗಳನ್ನೇ ನಮ್ಮ ಸಿನಿಮಾಗೆ ಬಳಸ್ಕೊಂಡಿರುವಂತದ್ದು. ಹಾಗಾಗಿ ಅವರ ಹಾಡಿನ ಬಿಡುಗಡೆ ಸಮಾರಂಭ ನಡೀತಾ ಇದೆ. ಶುಭ ಹಾರೈಸಬೇಕು. ಫ್ರಂಟ್ ಲೈಟ್ ಹಾಕೋಣ. ಫ್ರಂಟ್ ಲೈಟ್ ನನ್ನ ಮಗಳು ಸೂಪರ್ ಸ್ಟಾರ್ ಸಿನಿಮಾದ ಈ ಟೀಸರ್ ನೋಡಿದ್ಮೇಲೆ ಒಂದು ಮಾತಾಡದೇ ಇದ್ರೆ ತಪ್ಪಾಗ್ಬಿಡುತ್ತೆ. ಯಾಕೆಂದ್ರೆ ನನ್ನ ಮಗಳೇ ಸೂಪರ್ ಸ್ಟಾರ್ ಅಂತ ಹೇಳಿದಾಗ ಆ ತೆರೆ ಮೇಲೆ ನೋಡಿದಂಥ ಮಗು ಬಹುಶಃ ಆಕೆ ಅಭಿನಯ ನೋಡಿದ್ಮೇಲೆ ನಂಗೆ ಅನ್ನಿಸ್ತು ನಿಜವಾಗ್ಲೂ ಅವಳು ಸೂಪರ್ ಸ್ಟಾರ್. ತುಂಬ ಚೆನ್ನಾಗಿದೆ. ಇಲ್ಲಿ ಎಡಕ್ಕೂ ಬಲಕ್ಕೂ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಹಾಗೂ ಎಡಕ್ಕೆ ನನ್ನ ಆತ್ಮೀಯ ಗೆಳೆಯ ಲಕ್ಷ್ಮಣ. ಯಾಕೆಂದರೆ ನಾವಿಬ್ಬರು ಸುಮಾರು 50 ವರ್ಷಗಳ ಸುದೀರ್ಘವಾದ ನಾಟಕ ರಂಗದಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಈ ಚಿತ್ರದಲ್ಲಿ ನನ್ನ ಮಗಳೇ ಸೂಪರ್ ಸ್ಟಾರ್ದಲ್ಲಿ BR ಲಕ್ಷ್ಮಣರಾವ್ ಅವರ ಅದ್ಭುತವಾದ ಹಾಡುಗಳನ್ನ ಬರೆದಿದ್ದಾರೆ. ಸೊ ನಾವು ಓವರ್ ಟು ಲಾಂಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಾವು ಕೂಡ ಕಾತರರಾಗಿ ಕಾಯ್ತಾ ಇದ್ದೀವಿ. ಹಾಡು ದಶಕಗಳಿಂದ 30 ವರ್ಷಗಳಿಂದಲೂ ಕೂಡ ಸತತವಾಗಿ ಸ್ಮಾಲ್ ಸ್ಕ್ರೀನ್, ಅದು ಕಿರುತೆರೆ ಆಗಿರ್ಬೋದು, ಹಿರಿತೆರೆ ಆಗಿರಬಹುದು, ನೂರಾರು ಜನ ಮೇಕಪ್ ಆರ್ಟಿಸ್ಟ್ಗಳನ್ನ ಹುಟ್ಟು ಹಾಕಿದ್ದಾರೆ. ಅವರಿಗೆ ಪ್ರೇರಣೆಯೇ ಅವರ ಬಂಧುಗಳೇ ಆದಂಥ ರಾಮಕೃಷ್ಣ ಸರ್ ಅವರನ್ನ ಕೂಡ ಇಲ್ಲಿ ಸ್ಮರಿಸ್ಕೊಳ್ತಾ, ಹಾಗೆ ಸಿನಿಮಾಗೆ ಕತೆ, ಚಿತ್ರಕಥೆ, ಸಂಭಾಷಣೆಯ ಜೊತೆಗೆ ನಿರ್ದೇಶನ ಮಾಡೋದಕ್ಕೆ ಹೊರಟಿರುವಂತಹ ಆಯುರ್ ಅವರನ್ನ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ. ನಿರ್ದೇಶಕನಾಗಿ ಬಡ್ತಿ ಪಡಿತಿರುವಂತಹ ನಲ್ಮೆಯ ಎಡಿಟರ್. ಆದ್ರೆ ಅವ್ರ ಸಿನಿಮಾಗೆ ಅವ್ರು ಎಡಿಟ್ ಮಾಡ್ತಾ ಇಲ್ಲ ಈಗ. ಓಕೆ, ಈಗ ಮೇನ್ ಸ್ಟ್ರೀಮ್ ನಲ್ಲಿ ರಾರಾಜಿಸುವಂತ ನಮ್ಮ ರಿತು ಸಿಂಗ್ ಅವರನ್ನ ಬರ್ಮಾಡ್ಕೊಳ್ಳೋಣ.
ಯಾರಿಗ್ ಗೊತ್ತಿಲ್ಲ, ನಮ್ಮ ಪುಟಾಣಿ ಸಿಹಿ ಅನ್ನೋ ಹೆಸರು ಮೂಲಕ ಖ್ಯಾತಿ ಪಡೆದಿರೋ ಸೀತಾರಾಮ ಸೀರಿಯಲ್ನ ಸಿಹಿ. ಇನ್ನು ಬಜರಂಗಿ 2 ಮೂಲಕ ರಾರಾಜಿಸಿದಂಥ ಹೆಮ್ಮೆಯ ಪ್ರತಿಭೆ ಚಲುವರಾಜ್ ಅವರು ಮೇನ್ ಲೀಡಲ್ಲಿ ನೀವು ಕಾಣಬಹುದು ತಂದೆಯ ಪಾತ್ರದಲ್ಲಿ. ಸಂಭ್ರಮಿಸ್ತಾರೆ ಸದಾ ನಮ್ಮ ಸಂಭ್ರಮಶ್ರೀ ಸೂರ್ಯಣ್ಣ ಖ್ಯಾತಿಯ ಸಂಭ್ರಮಶ್ರೀ ತಾಯಿಯಾಗಿ. ಇನ್ನು ಮೆಂಟರ್ ಆಗಿ ನಮಗೆ ಕಾಣಿಸ್ತಾರೆ ವಿಕ್ರಮ್ ಸೂರಿ ಅವರನ್ನ ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಯಜಮಾನ್ರು ಮಾತ್ರ ಆಕ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ಪ್ರೊಡ್ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಮಿಸ್ಸಸ್ಸು ಆಕ್ಟ್ ಮಾಡಿದ್ದಾರೆ. ಮೀನಾಕ್ಷಿ ಗೌಡ ನಮ್ಮ ಪ್ರೊಡ್ಯೂಸರ್ ಅವರ ಶ್ರೀಮತಿ, ಅವರು ಕೂಡ ಮೇಕಪ್ ಆರ್ಟಿಸ್ಟ್. ಸೊ ದಯಮಾಡಿ ವೇದಿಕೆಗೆ ಬರಬೇಕು. ಒಂದು ಸಿನಿಮಾದ ಆಡಿಯೋ ಲಾಂಚ್ ಅಂತ ಹೇಳಿದ್ರೆ ಆ ಸಿನಿಮಾದ ಸಂಗೀತ ನಿರ್ದೇಶಕ ಆಡಿಯೋ ಲಾಂಚ್ ಇವೆಂಟ್ನ ಹೀರೋ ಆಗಿರ್ತಾರೆ ನನ್ನ ಪ್ರಕಾರ. ಸೊ ಲೆಟ್ಸ್ ವೆಲ್ಕಮ್ ಕೆವಿನ್ ಎಂ, ನಮ್ಮ ಸಂಗೀತ ನಿರ್ದೇಶಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಹಾಗೆ ಎಡಿಟರ್ ಒಬ್ರು ನಿರ್ದೇಶಕರಾಗಿ ಬಡ್ತಿ ಪಡೆದಿದ್ದಾರೆ ಆಯುರ್, ಆದ್ರೆ ಮತ್ತೊಬ್ಬ ಎಡಿಟರ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ರಾಘವ್ ಅರ್ಜುನ್ ಡೋನಿ ಅವರು. ಈ ಸಿನಿಮಾದ ಸಂಕಲನಕಾರರಾಗಿದ್ದಾರೆ. ಸ್ಟೇಜಲ್ಲಿ ನಿಲ್ಲೋಕೆ ಜಾಗ ಎಲ್ಲ ಅಷ್ಟು ಫಿಲ್ ಆಗಿದೆ, ಸೀಟು ಕೂಡ. ಆಯುರ್ ಅಂತ ಈ ಫಿಲ್ಮ್ ಡೈರೆಕ್ಟ್ರು. ನಾನು ಇದು ನನ್ನ ಫಸ್ಟ್ ಸಿನಿಮಾ ನಿರ್ದೇಶಕನಾಗ ಮಾಡ್ತಾ ಇದ್ದೀನಿ. ಒಂದು 20 ಫಿಲ್ಮ್ಸ್ ಎಡಿಟಿಂಗ್ ಮಾಡಿದ್ದೀನಿ. ಈ ಸಿನಿಮಾ ನನಗೆ ಇದು ಚಿಲ್ಡ್ರನ್ ಮೂವಿ ಅಂತ ನಾನು ಮಾಡಿಲ್ಲ. ಆ್ಯಕ್ಚುಲಾಗಿ ನಾನು ಇನ್ ಜನರಲ್ ಒಂದು ಒಳ್ಳೆ ಥಾಟ್ಸ್ ಹೇಳ್ಬೇಕಂತ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯಾಕಂದರೆ ಈ ಸ್ಟೋರಿನ ತುಂಬ ಜನ ಮುಂಚೆ ಬೇರೆ ಬೇರೆ ಪ್ರೊಡ್ಯೂಸರ್ಸ್ಗೂ ಹೇಳಿದ್ದೆ. ಎಲ್ಲರೂ ಚಿಲ್ಡ್ರನ್ ಮೂವಿ ಅಂದರೆ ಅವಾರ್ಡ್ ಪರ್ಪಸ್ ಮಾಡಿ ಪೇನ್ ಇರಬೇಕು, ಅದಿರಬೇಕು, ಇದಿರಬೇಕು ಅಂತ ಅವರೇ ಕತೆ ಮಾಡ್ಕೊಂಡು ಬಂದ್ಬಿಟ್ಟು ನಮ್ಮ ಮೇಲೆ ಏರಕ್ಕೆ ಬರ್ತಾ ಇದ್ರು. ಬಟ್ ನಮ್ಮ ಪ್ರೊಡ್ಯೂಸರ್ ಹೇಳಿದ ತಕ್ಷಣ ಇಲ್ಲ ಇದು ಚೆನ್ನಾಗಿದೆ, ಇದು ಮಾಡೋಣ ಅಂತ ಪ್ರೋತ್ಸಾಹ ಕೊಟ್ಟರು. ಮತ್ತು ನನಗಿಂತ ಹೆಚ್ಚಾಗಿ ಅವರೇ ಇನ್ವಾಲ್ವ್ ಆಗ್ಬಿಟ್ರು. ಟೈಟ್ಲ್ ಎಲ್ಲ ಅವರೇ ಮಾಡಿರೋದು, ಆರ್ಟಿಸ್ಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಇವರೇ ಬೇಕು, ಹಿಂಗೇ ಬೇಕು, ಈ ಕ್ಯಾರೆಕ್ಟರ್ ಇವರೇ ಮಾಡಬೇಕು ಅಂತ ಭಾಳ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ಆರ್ಟಿಸ್ಟು ಅಷ್ಟೇ ಎಲ್ಲರೂ ನಮ್ಗೆ ಭಾಳ ಸಹಕರಿಸಿದ್ರು. ಬೇಸಿಕಲಿ ನಮ್ಮ ರಿತು ನನಗೆ ಡೈರೆಕ್ಷನ್ ಮಾಡಬೇಕಾದ್ರೆ ಪ್ರತಿಯೊಂದೂ ಇಲ್ಲ ಹಂಗೆ ಮಾಡೋಣ ಸರ್, ಹಿಂಗೆ ಮಾಡೋಣ ಸರ್, ಹಿಂಗೆ ಮಾಡೋಣ ಸರ್, ಹಂಗೆ ಮಾಡೋಣ ಸರ್ ಅಂತ. ಆ 2 ಸಾಂಗೂ ಅವಳೇ ಆ್ಯಕ್ಚುಲಿ ಅದು ಲಿರಿಕಲ್ ಬಂತಲ್ಲ ಅದು, ಅಂದರೆ ಅದು ಮಾಂಟೇಜಸ್ ಇತ್ತು, ಆಲ್ಮೋಸ್ಟ್ ಅವಳೇ ಕೊರಿಯೋಗ್ರಾಫ್ ಮಾಡಿರೋದು. ಅದನ್ನು ಲೈನ್ ಕೇಳ್ಬಿಡೋಳು, ಓಕೆ ಕಲ್ಲು ಮುಳ್ಳುಗಳ ನಿರ್ದಯಿದ್ದಾರೆ ಶೂಟಿಂಗ್ ಮಾಡಿ ಸರ್, ಕಲ್ಲಿದೆ ಬನ್ನಿ ಸರ್, ಕಲ್ಲಲ್ಲಿ ಮಾಡ್ಬೇಕಲ್ವ ಸರ್, ಅಲ್ಲಿ ಮಾಡೋಳು. ಮತ್ತೆ ಜರಿ ಹಂಚು ಕಾರು ಮುಗಿಲಿ ಏನ್ ಸರ್ ಅಂತ, ಅಮ್ಮ ಇಲ್ಲಿ ಇದು ಬರುತ್ತೆ ಅಂತ ನೋಡೋಣ, ನೋಡ್ತಾ ಇರೋಳಿಗೆ ಸರ್ ಬಂತು ಸರ್, ಬಂತು ಬನ್ನಿ ಸರ್, ಶಾರ್ಟ್ ತೆಗೋಣ ಬನ್ನಿ ಸರ್ ಅಂತ. ಈ ಹೇಳ್ತೀನಿ, ನನಗೆ ತುಂಬ ಕಲ್ತಿದ್ದೀನಿ ಅವಳಿಂದ ಅಂತ ಹೇಳಕ್ಕೆ ನಾನು ಖುಷಿ ಪಡ್ತೀನಿ. ಆಮೇಲೆ ನಮ್ಮ ಮೇಡಮ್ ಸಂಭ್ರಮಶ್ರೀ ಅವರು ಈ ಕ್ಯಾರೆಕ್ಟರ್ ಮದರ್ ಕ್ಯಾರೆಕ್ಟರ್ ಬರೀಬೇಕಾದ್ರೆ ನನಗೂ ಸ್ವಲ್ಪ ಓವರ್ ಆಕ್ಟಿಂಗ್ ಆಗ್ತಾ ಇದೆಯೋ, ಓವರ್ ಆಗಿ ಬರೀತಾ ಇದೀನೋ ಅಂತ ಇದಾಗ್ತಾ ಇತ್ತು. ಬಟ್ ಅವ್ರು ಮಾಡ್ಬೇಕಾದ್ರೆ ನನಗೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಇಲ್ಲ ಕರೆಕ್ಟ್ ಇದೆ ಅಂತ ಅನಿಸ್ತಾ ಇತ್ತು. ಇಲ್ಲ ಮೇಡಮ್ ಓವರ್ ಆಕ್ಟಿಂಗ್ ನ್ಯಾಚುರಲ್ ಆಗಿ ಮಾಡಿದ್ದೀರ ಅಂದ್ರೆ ಸ್ವಲ್ಪ ಜಾಸ್ತಿ ಆದ್ರೂ ಓವರ್ ಆಕ್ಟಿಂಗ್ ಅನ್ಸ್ಬಿಡ್ತಾ ಇತ್ತು ಅಂತ ನನಗೆ ಭಯ ಇತ್ತು. ಬಟ್ ಅವರೆಷ್ಟು ಅದನ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂದ್ರೆ ತುಂಬ ಚೆನ್ನಾಗಿ ನಮ್ಮ ಫಿಲ್ಮ್ಗೆ ಒಂದು ಒಳ್ಳೆಯ ಅರ್ಥ ಕೊಟ್ಟರು ಅಂತ ಅಂತೀನಿ. ಮತ್ತು ಚಲುವರಾಜ್ ಸರ್ ಅವರು ಒಂದು ರೆಸ್ಪಾನ್ಸಿಬಲ್ ಫಾದರ್ ಕ್ಯಾರೆಕ್ಟರ್ ಮಾಡಿ ಅವರು ಅಷ್ಟೇ ಕ್ಯಾರೆಕ್ಟರ್ಗೆ ಸೂಟಬಲ್ ಆಗಿದ್ದಾರೆ. ಆಮೇಲೆ ವಿಕ್ರಮ್ ಸರ್ ಒಂದು ಸ್ಪೆಷಲ್ ಅಪೇರೆನ್ಸ್ ಥರ ಅದು ಒಂದು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಪುಣ್ಯಕ್ಕೆ ನಾನು ರೇವತಿ ಮೇಡಮ್ ಫಸ್ಟ್ ಪಿಕ್ಚರ್ ಡೈರೆಕ್ಷನ್ ರೇವತಿ ಮೇಡಮ್ ಅವ್ರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತವ್ರೆ ಅಂತ ಅದು ನನಗೆ ಬಹಳ ಖುಷಿಯಾದ ವಿಚಾರ. ಆಮೇಲೆ ನಮ್ಮ ಫ್ರೆಂಡು ಅರ್ಜುನ್ ಡೋನಿ ಅಂತ ಇವರು ಎಡಿಟ್ ಮಾಡಿದ್ದಾರೆ. ಇನ್ ಜನರಲ್ ನನ್ನ ಸಿನಿಮಾ ನಾನೇ ಮಾಡೋಕ್ಕೆ ನನಗೆ ಕತೆ ಬರೆದ್ಬಿಟ್ಟಿರ್ತೀನಿ, ಹಂಗೆ ಮೇಕಿಂಗು ಮಾಡಿರ್ತೀನಿ, ಮತ್ತು ಎಡಿಟಿಂಗು ಹಂಗೆ ಮಾಡಿಬಿಡ್ತೀನಿ. ಒಂದು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಕೊಡೋಕ್ಕಾಗುತ್ತಾ ಅಂತ ನಾನು ನಮ್ಮ ಫ್ರೆಂಡ್ ಇದು ಮಾಡಿದೆ. ಆಮೇಲೆ ಲಕ್ಷ್ಮಣ್ ರಾವ್ ಸರ್ ಬಗ್ಗೆ ಹೇಳ್ಬೇಕು. ನಾನು ಮುಂಚೆ 2 ಸಾಂಗ್ ಬರೆದಿದ್ದೆ. ಈ ಫಿಲ್ಮ್ದು ಮಾಡ್ಬೇಕಾದ್ರೆ ನಾನೇ ಬರೀತೀನಿ ಸರ್ ಅಂತ ಇದ್ದೆ. ಆಮೇಲೆ ಕುಮಾರ್ ಸರ್ ಇಲ್ಲ ಅವ್ರು ದೊಡ್ಡ ಸೀರಿಯಸ್ ಅವ್ರು ಬರೀಲಿ ಅಂತಂದ್ರು. ಅವರು ಟೈಟ್ಲ್ ಸಾಂಗ್ ಬರ್ಬಿಟ್ಟು ಕಳಿಸಿದ್ರು. ಅದನ್ನ ನೋಡಿದ ತಕ್ಷಣ ನನಗೆ ಅರ್ಥ ಆಯ್ತು, ನಾನಲ್ಲ ರೈಟರ್ ಅಂದರೆ ಇದು ರೈಟಿಂಗ್ ಅಂದರೆ. ಆ ಕೋಗಿಲೆ, ಹಂಸಗಮನೆ, ಆ ಲೈನ್ ಓದಿದ ತಕ್ಷಣ ಕಳಬಿಟ್ಟು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ, ಇದು ಸಾಹಿತ್ಯ ಅಂದರೆ ನನ್ನ ಕೈಲಿ ಹಿಂಗೆ ಬರೆಯೋಕ್ಕೆ ಆಗ್ತಾ ಇರಲಿಲ್ಲ ಅಂತ ಖುಷಿ ಆಗ್ಬಿಟ್ಟೆ. ಆಮೇಲೆ ಮಿಕ್ಕಿದ ಸಾಂಗ್ ಎಲ್ಲ ಬರ್ಕೊಟ್ರು, ಎಲ್ಲಾನು ಅಷ್ಟೇ ಪೊಯೆಟಿಕ್ ಆಗಿ ನಾನು ಕೇಳ್ತಾನೆ ಇರ್ತೀನಿ, ಆ ಥರ ಬರ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಅದು ನನ್ನ ಫಸ್ಟ್ ಸಿನಿಮಾದಲ್ಲಿ ನಿಮ್ಮಂಥ ದೊಡ್ಡ ರೈಟ್ರು ಬರೆಯೋಕ್ಕೆ ಸಾಕಾಯಿತು. ಆಮೇಲೆ ಕೆವಿನ್ ಅವರು ನನ್ನ ಫ್ರೆಂಡು,
ಕೆವಿನ್ ಅವ್ರು ನನಗೆ ಯಾವಾಗಲೂ ಒಳ್ಳೆ ಟೋನ್ ಕೊಡ್ತಾರೆ. ನಾವು ಜಾಸ್ತಿ ಮೀಟ್ ಮಾಡೋದ್ರಿಂದ ಸರ್ ಹಿಂಗೆ ಬೇಕು ಸರ್, ಹಿಂಗೆ ಸಿಚುವೇಶನ್ ಸರ್, ಹಿಂಗೆ ಕತೆ ಸರ್ ಅಂದರೆ ಸಾಕು ಟಕ್ಕತ್ತ ಕೊಟ್ಬಿಡ್ತಾರೆ. ನಾವೀಗ ಒಂದು ಟ್ಯೂನು ಮತ್ತೆ ರೀವರ್ಕ್ ಮಾಡೇ ಇಲ್ಲ, ಫಸ್ಟ್ ಕೊಟ್ಟಿದ್ದ ಟ್ಯೂನೇ ನಮಗೆಲ್ಲ ಓಕೆ ಆಗಿಬಿಡ್ತು. ಸೊ ಒಳ್ಳೆ ಜರ್ನಿ. ನಾನು ಒಂದು ವಿಷಯ ಹೇಳಕ್ಕೆ ಟ್ರೈ ಮಾಡಿದ್ದೀನಿ. ಓವರಾಲ್ ಫಿಲ್ಮ್ ಕಾನ್ಸೆಪ್ಟ್ ಅಂದರೆ ಎಲ್ಲರ ಮಕ್ಳಿಗೂ ಟ್ಯಾಲೆಂಟ್ ಇರ್ತದೆ. ಸೊ ಅವ್ರ ದಾರಿಯಲ್ಲಿ ಬಿಟ್ಟರೆ ಏನೋ ಅಚೀವ್ ಮಾಡ್ತಾರೆ. ಫೋರ್ಸ್ಫುಲ್ಲಿ ಅದನ್ನೇ ಮಾಡಿ ಅಂತ ಹೋಗ್ಬೇಡಿ ಅನ್ನೋದನ್ನ ಒಂದು ರಿಯಾಲಿಟಿ ಶೋ ಮೂಲಕ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಹೋಪ್ಫುಲ್ಲಿ ಎಲ್ಲರಿಗೂ ಲೈಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸಪೋರ್ಟಿವ್ ಆಗಿ ಎಲ್ಲ ಮಾಡಿದ್ದಾನೆ. ಆಲ್ಮೋಸ್ಟ್ ನಾವು ಫ್ರೆಂಡ್ಸ್ ಆಗಿದ್ದರಿಂದ ಇನ್ನೂ ಸ್ವಲ್ಪ ಈಸಿ ಇತ್ತು. ಸಚಿನ್ ತೆಗೆಗಳು ಮರ್ತ್ಬಿಟ್ಟೆ ಸಾರಿ ಮ್ಯಾಮ್. ಥ್ಯಾಂಕ್ ಯು. ಯಾರು ಬರ್ತಿದ್ದೀರಾ? ಇಲ್ಲ ಅಷ್ಟೇ. ಹೌದು ಸರ್, ಹೌದು ರಿಯಾಲಿಟಿ ಶೋದು. ನಾನು ಆಕ್ಚುಲಿ ನಾನು ಅಸಿಸ್ಟೆಂಟ್ ಆಗಿದ್ದಾಗೆಲ್ಲ ಕೇಳೋರು ಹಿಂಗೆ ಫಿಲ್ಮ್ ಮಾಡ್ಬೇಕಾದ್ರೆ ಚಾನ್ಸಿಗೆ ಬಂದವರು, ಸಾರ್ ಫಿಲ್ಮ್ ಇರಲಿ ಸರ್, ರಿಯಾಲಿಟಿ ಶೋ ಯಾವ್ದಾರು ಇದ್ರೆ ಹೇಳಿ ಸರ್ ಅಂತ. ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಹೇಳಕ್ಕೂ ಅರ್ಥ ಆಗ್ತಿರ್ಲಿಲ್ಲ ನನಗೆ. ಇಲ್ಲಮ್ಮ ನಮ್ಗೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಇಲ್ಲ ಸರ್ ಅಂತ ಹೇಳ್ತಾ ಇದ್ರು. ಈ ಥರ ತುಂಬ ಜನ ಜಾಸ್ತಿ ಮದರ್ಸೇ ಜಾಸ್ತಿ ಕೇಳಿದ್ದು. ಸೊ ಅದನ್ನ ಇಟ್ಕೊಂಡೆ ಅಮ್ಮ ಮತ್ತೆ ಮಗಳದ್ದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ರು. ಇಲ್ಲ ರಿಯಲ್ ಇನ್ಸಿಡೆಂಟ್ ಆಗಿಲ್ಲ, ಈ ಥರ ಕೇಳಿದ್ರಲ್ಲ, ಸೊ ಅದನ್ನ ಸಮಯ. ಕುಮಾರಣ್ಣ ಅಂತಾನೆ ಎಲ್ಲರೂ ಕರೆಯೋದು. ಎಷ್ಟೋ ಜನರಿಗೆ ನಿಜಕ್ಕೂ ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸಿದ್ರೇನೆ ಅವರು ಚಾಲ್ತಿಯಲ್ಲಿರ್ತಾರೆ. ಅದಕ್ಕೆ ಕಾರಣ ಯಾರಾಗಿರ್ತಾರೆ ಅಂದರೆ, ಹೇಗೆ ಇದ್ರೂ ಮ್ಯಾಜಿಕ್ ಮಾಡೋರು ನಮ್ಮ ಮೇಕಪ್ ಆರ್ಟಿಸ್ಟ್ಗಳು, ನಮ್ಮ ಕುಮಾರಣ್ಣ. ಸೊ ಹಾಸನದಲ್ಲಿ ಇರುವಂಥ ಎಲ್ಲ ಪ್ರತಿಯೊಬ್ಬರಿಗೂ ನನ್ನ ನಮನಗಳು. ಏನಂದರೆ, ನಾನು ಮೇಕಪ್ಪು ತೆರೆ ಹಿಂದೆ ಮೇಕಪ್ ಮಾಡಿ ಮಾತಾಡಿಕೊಂಡು ಕೆಲಸ ಮಾಡ್ಕೊಂಡು ಅಭ್ಯಾಸ. ತೆರೆ ಮುಂದೆ ಈ ಥರ ಸ್ಟೇಜಲ್ಲಿ ಮಾತಾಡಿ ನನಗೆ ಯಾವತ್ತೂ ಅಭ್ಯಾಸ ಇಲ್ಲ. ಆದರೆ ನಮಗೆ ನಮ್ಮ ಮೇಡಮ್ ಎಡಗಡೆ ಇದ್ದಾರೆ, ಬಲಗಡೆ ಸುಂದರರಾಜ್ ಅವರು ಇದ್ದಾರೆ, ನಮ್ಮ ಸಿರಿ ಮ್ಯೂಸಿಕ್ಕು ಸುರೇಶ್ ಅವರು ಇದ್ದಾರೆ, ಈ ವೇದಿಕೆ ಮೇಲೆ ನಮ್ಮ ರಾಮಮೂರ್ತಿ ಅವರಿದ್ದಾರೆ, ರೇವತಿ ಕಾಮತ್ ಮೇಡಮ್ ಇದ್ದಾರೆ, ಹೀರೋಯಿನ್ ಇದ್ದಾರೆ, ನಮ್ಮ ಹೀರೋ ಇದ್ದಾರೆ, ಲಕ್ಷ್ಮಣ್ ರಾವ್ ಇದ್ದಾರೆ. ಎಲ್ಲ ನಮಗೆ ಒಂದು ಸಪೋರ್ಟಿಂಗ್ ಆಗಿ ಈ ಒಂದು ಸಿನಿಮಾ ನಾನು ಮುಕ್ತಾಯ ಅಂದರೆ ಮಾಡಿದ್ದೀನಿ. ಈಗ ಫಿನಿಶ್ ಆಗಿ ಫಸ್ಟ್ ಪ್ರಿಂಟ್ ಬಂದಿದೆ, ಹಾಡುಗಳು ಚೆನ್ನಾಗಿ ಬಂದಿದೆ, ನಿರ್ದೇಶನ ಕೂಡ ನಮ್ಮ ಆಯುರವರು ಚೆನ್ನಾಗಿ ಮಾಡಿದ್ದಾರೆ. ಈ ಎಲ್ಲ ಈಗ ಇನ್ನು ಮುಂದಿನ ತಿಂಗಳು ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಈಗ ಸಾಂಗ್ಗಳು ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ಅದರಿಂದನೇ ನಮಗೆ ಸಾಂಗ್ಗಳು ನೋಡಿದಾಗಲೂ ಕೂಡ ತುಂಬ ಖುಷಿ ಆಯಿತು. ಲಕ್ಷ್ಮಣರವರು ಅಂಥ ಅದ್ಭುತವಾದ ಸಾಂಗ್ಗಳನ್ನ ಮಾಡಿಕೊಟ್ಟಿದ್ದಾರೆ, ನಮಗೆ ಬರೆದು ಕೊಟ್ಟಿದ್ದಾರೆ. ಅದನ್ನು ಆ ಮ್ಯೂಸಿಕ್ ಡೈರೆಕ್ಟ್ರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಕೆವಿನ್ನು. ಅದರಿಂದ ನಮಗೆ ಈ ಸಿನಿಮಾ ನೋಡ್ತಾನೆ ನಮಗೆ ಒಂದು ಖುಷಿಯಾಗಿದೆ. ಈಗ ನಮ್ಮ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ನಮಗೆ ತುಂಬ ನಮ್ಮ ಮೇಡಮ್ ಜಯಮಾಲಾ ಮೇಡಮು, ಸುಂದರರಾಜ್ ಅವರು ಎಲ್ಲ ನಮಗೆ ರಿಲೀಸ್ಗೆ ತುಂಬ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಮಗಳೇ ಸೂಪರ್ ಸ್ಟಾರ್ ಚಿತ್ರ ಚೆನ್ನಾಗಿ ಓಡಲಿ, ಎಲ್ಲ ನಮ್ಮ ಪ್ರತಿಯೊಬ್ಬರ ಆಶೀರ್ವಾದ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಹೌದು. ಇಲ್ಲ, ಆ ಥರದ್ದು ಒಂದು ಅಲ್ಲಿ ಬಂದು ಎಲ್ಲ ನನ್ನ ಕೇಳೋರು ಮೇಕಪ್ ಮಾಡ್ಬೇಕಾದ್ರೆ ನನ್ನ ಮಗಳಿಗೊಂದು ಚಾನ್ಸ್ ಕೊಡಿಸ್ರಿ, ಚಾನ್ಸ್ ಕೊಟ್ರಿ ರಿಯಾಲಿಟಿ ಶೋನಲ್ಲಿ ಅಂತ. ನಾನು ಇನ್ನೊಂದು ಇದೇ ಥರದ್ದು ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಅನಿಸಿಕೆ ಇತ್ತು ನನಗೆ. ಆಗ ಆಯುರವ್ರಿಗೆ ಪರಿಚಯ ಆಯಿತು. ನನ್ನ ಹತ್ರ ಒಂದು ಕತೆ ಇದೆ, ನೀವು ಕೇಳಿ ಬೇಕಾದ್ರೆ ಅಂತ. ಆ ಕತೆ ಕೇಳಿದಾಗ ನನಗೂ ಇಷ್ಟ ಆಯಿತು. ಆ ರಿಯಾಲಿಟಿ ಶೋನೇ ಕತೆ. ಆ ಕತೆ ಆಗಿದ್ದರಿಂದ ಅದನ್ನು ನಾನು ಮಾಡೋಣ ಬಿಡಿ, ಆಯಿತು ಈ ಪಿಕ್ಚರ್ ಮಾಡೋಣ ಅಂತೇಳಿ ಎಲ್ಲ ಆರ್ಟಿಸ್ಟ್ಗಳು, ಅದಕ್ಕೆ ಬೇಕಾಗಿರೋವಂಥ ಒಂದು ಚೈಲ್ಡ್ ಆರ್ಟಿಸ್ಟು ಸಿಹಿ, ಅವ್ರು ಕರೆಕ್ಟಾಗಿರೋವಂಥ ಹೀರೋ ನಮ್ಮ ಚೆಲುವರಾಜ್ ಅವರು, ಆ ಹೀರೋಯಿನ್ನು ಸಂಭ್ರಮಶ್ರೀ, ಇವರೆಲ್ಲ ಕರೆಕ್ಟಾಗಿ ಆ ಕ್ಯಾರೆಕ್ಟರ್ಗೆ, ವಿಕ್ರಮ್ ಸೂರಿ, ಇವರೆಲ್ಲ ಕರೆಕ್ಟಾಗಿ ಆ ಒಂದು ಚಿತ್ರಕ್ಕೆ ಕರೆಕ್ಟಾಗಿ ಏನು ಬೇಕು ಆರ್ಟಿಸ್ಟ್ಗಳು ಚೆನ್ನಾಗಿ ಸೆಟ್ಟಾಗಿ ಶೂಟಿಂಗು ಸ್ಟಾರ್ಟ್ ಆಯಿತು. ಆಗ ಅಂದ್ಕೊಂಡೆ ಈ ಸಿನಿಮಾ ಒಳ್ಳೆ ಹೆಸರು ಮಾಡುತ್ತೆ, ಚೆನ್ನಾಗಿ ಹೆಸರು ಬರುತ್ತೆ, ನಮಗೂ ಬರುತ್ತೆ ಅಂತೇಳಿ ಈ ಸಿನಿಮಾನ, ಈ ಕಥೆನ ಮಾಡಿದ್ವಿ. ಇಲ್ಲ, ಆ ಥರದ್ದೇನಿಲ್ಲ. ನಾವಿದು ಏನಂದರೆ ಕಲ್ಪನೆ ತಾನೇ, ಡೈರೆಕ್ಟರ್ ಕಲ್ಪನೆ.
ಆ ಕಲ್ಪನೆಯಲ್ಲಿ ನಿಜ ರೂಪಕ್ಕೆ ಅನ್ವಯಿಸ್ಬೋದು ಅಷ್ಟೇ. ಹಾಂ ಅದು ಏನು ಮಾಡೋಕ್ಕಾಗುತ್ತೆ. ನಾನು ಅಲ್ಲಿಗೆ ಹೋಗಿ ದುಡ್ಡಿಗೆ ಕೆಲಸ ಮಾಡ್ತೀನಿ, ಅವರು ಚಾನಲ್ನವರು ಅವರು ದುಡ್ಡಿಗೆ ಕೆಲಸ ಮಾಡ್ತಿರ್ತಾನೆ. ಅದೇ ಥರ ಅಷ್ಟೇ, ಅದೇನು ಸಮಸ್ಯೆ ಏನು ಬರಲ್ಲ. ಇದು ಚಿತ್ರ ಕಾಲ್ಪನಿಕ ಅಂತ ಒಂದು ಲೈನ್ ಹಾಕ್ಬಿಡ್ತೀನಿ ಸಿನಿಮಾದಲ್ಲಿ, ಏನು ಪರವಾಗಿಲ್ಲ. ಏನು ಏನಾದರೂ ತೊಂದರೆಗೆ ಸಿಗಾಕೊಂಡಾಗ ನೋಡಿ, ನಮ್ಮ ಲೆಫ್ಟಲ್ಲಿ ಮೇಡಮ್ ಇದ್ದಾರೆ, ರೈಟಲ್ಲಿ ಇದ್ದಾರೆ, ರಾಮೂರ್ತಿ ಸರ್ ಇದ್ದಾರೆ, ನನ್ನನ್ನು ಕೈ ಬಿಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಿಂದ ಥ್ಯಾಂಕ್ ಯು ಬಿಡ್ರಿ. ಎಲ್ಲ ಒಂದು ನಮ್ಮ ಒಂದು ಚಿತ್ರಕ್ಕೆ ಒಂದು ಆಶೀರ್ವಾದ ಮಾಡಿ ಗೆಲ್ಸೋ ಥರ ಮಾಡಿ ರಿಲೀಸ್ ಆದಾಗ. ನನ್ನ ಮಗಳು ಸೂಪರ್ ಸ್ಟಾರ್ ಅಲ್ಲಿ ನಿಮ್ಮ ಮಗಳು ಆಕ್ಟ್ ಮಾಡಿದ್ದಾರೆ ಅಂತ ಭಾವಿಸ್ತೀನಿ, ಹೌದಲ್ವಾ? ಹೌದು ಮಾಡಿದ್ದಾಳೆ, ಆಂಕರ್ ಒಂದು ಸೀನ್ ಮಾಡಿದ್ದಾಳೆ. ಸೊ ತುಂಬಾ ವಿಶೇಷ ಅಂದ್ರೆ 3 ಸಿನಿಮಾಗಳನ್ನ ಕೊಟ್ಟಿರುವಂತದ್ದು ಕುಮಾರಣ್ಣ ಅವರು. ಅವಳೇ ನನ್ನ ಹೆಂಡತಿ ನಂತರ ಮಂಕುತಿಮ್ಮನ, ಅವಳೇ ನನ್ನ ಗೆಳತಿ ನಂತರ ಮಂಕುತಿಮ್ಮನ ಕಗ್ಗ ಅಂತ ಲಕ್ಷ್ಮಣರಾವ್ ಸರ್ ಬಹುಶಃ ಸಾಹಿತ್ಯ ಕ್ಷೇತ್ರದಲ್ಲಿ ಇರೋರ್ಗೆ ಮಾತ್ರ ಗೊತ್ತಿರುತ್ತೆ. ನಮ್ಮ DVG ಅವರು ಎಷ್ಟು ಆಧುನಿಕ ಸರ್ವಜ್ಞ ಅಂತ ಕರ್ಸ್ಕೊಳ್ತಾರೆ, ಆದರೆ ಅವರಿಗೆ ಪ್ರೇರಣೆ ನೀಡಿದ್ದು ಅವರ ಸೋದರ ಮಾವ ತಿಮ್ಮಪ್ಪ ಅಂತ. ಅದ್ರ ಮೇಲೆ ಒಂದು ವಿಶೇಷವಾದ ಸಿನಿಮಾ ಮಾಡಿದ್ರು. ನಂತರ ಇಂಥ ಸದಭಿರುಚಿಯ ಸಿನಿಮಾ ಬರ್ತಿದೆ 3ನೇದು. ಒಳ್ಳೇದಾಗ್ಲಿ ಕುಮಾರಣ್ಣ ನಿಮ್ಗೆ ಎಂದು ಹೇಳ್ತಾ ಈಗ ಮಾತಾಡ್ಸೋಣ ನಮ್ಮ ಸಿರಿ ಮ್ಯೂಸಿಕ್ನ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ, ಮತ್ತು ನಮ್ಮ ಅಧ್ಯಕ್ಷ ಜಯಮಾಲಾ ಮೇಡಮ್ಗೆ, ಸುಂದರಾಜ್ ಸರ್, ಮತ್ತು ಎಲ್ಲ ಹಿರಿಯರಿಗೆ ಮತ್ತು ನಟರಿಗೆ, ಲಕ್ಷ್ಮಣ್ ಸರ್ ಬಂದಿದ್ದಾರೆ, ಸೊ ಅವ್ರಿಗೆ ಮತ್ತು ಸೂರಿ, ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ನನ್ನ ಮಗಳೇ ಸೂಪರ್ ಸ್ಟಾರ್ ಲೈನ್ ಕೇಳಿ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅಷ್ಟು ತುಂಬ ಚೆನ್ನಾಗಿ ಲಕ್ಷ್ಮಣ್ ಸರ್ ತುಂಬ ಅಚ್ಚುಕಟ್ಟಾಗಿ ಲಿರಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಕೆವಿನ್ ಮ್ಯೂಸಿಕ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಕೇಳಿದಾಗ ಅಂದ್ಕೊಂಡೆ ಎಷ್ಟು ಚೆನ್ನಾಗಿದೆ, ತುಂಬ ಡೀಪಾಗಿ ಕೇಳಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಹೋಗುತ್ತೆ, ಇದು ಆಡಿಯೋ ತುಂಬ ಚೆನ್ನಾಗಿದೆ, ಬನ್ನಿ ನನ್ನ ಸಿರಿ ಮ್ಯೂಸಿಕ್ನಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿ. ಸೊ ಇವತ್ತು ಟ್ರೇಲರು ರಿಲೀಸ್ ಆಗಿದೆ, ಮತ್ತು ಮುಂಬರೋ ದಿನಗಳಲ್ಲಿ ಹಾಡುಗಳು ರಿಲೀಸ್ ಆಗ್ತಾಯಿದೆ. ದಯಮಾಡಿ ನೋಡಿ ಕನ್ನಡ ಚಿತ್ರರಂಗದಲ್ಲಿ. ಸೊ ನನ್ನ ಮಗಳೇ ಸೂಪರ್ ಸ್ಟಾರ್ ಅನ್ನೋದು ಒಂದು ಒಳ್ಳೆಯ ಸಿನಿಮಾ ಆಗಲಿ. ಎಲ್ಲರೂ ಅಂದರೆ ಈಗಾಗಲೇ ಹೇಳ್ಬೇಕಂತ ಹೇಳಿದ್ರೆ ಕುಮಾರಣ್ಣವ್ರು ಗೆದ್ದುಬಿಟ್ಟಿದ್ದಾರೆ. ಯಾಕಂದರೆ ಅಧ್ಯಕ್ಷರೇ ಬಂದಿದ್ದಾರೆ ಅಂದರೆ ಗೆದ್ದೇ ಬಿಟ್ಟಿದ್ದೀರಿ ಅಂತ ಅರ್ಥ. ಸೊ ನಿಮ್ಮ ಪಾಕೆಟ್ ತುಂಬಲಿ, ನಿಮಗೆ ಒಳ್ಳೆಯದಾಗಲಿ. ಎಲ್ಲ ಚಿತ್ರಗಳು ಹೀಗೆ ಮುಂದುವರಿಲಿ. ಈಗಲೇ 3ನೇ ಸಿನಿಮಾ ಇದು, ಇನ್ನೊಂದಷ್ಟು ಸಿನಿಮಾಗಳು ಬರಲಿ ನಿಮ್ಮ ಕಡೆಯಿಂದ. ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು ಸುರೇಶ್ ಜಿ. ನನ್ನಲ್ಲ ಹೀರೋ ನಮ್ಮ ಚಲೋ ರಾಜ್. ಅನುಕೂಲಗಳಿದು ಆಗಿದೆ. ಅವ್ರಿಗೆ ಗೊತ್ತಿದೆ, ಅವರು ಏನು ಕೇಳಿದ್ರು ಅದನ್ನು ನಾನು ಮಾಡಿದ್ದೀನಿ. ಏನಂದರೆ ಆಡಿಯೋ ಅಂತಂದ ತಕ್ಷಣವೇ ಅದು ಇನ್ವಿಟೇಷನ್ ಕಾರ್ಡ್ ಇದ್ದಂಗೆ. ಸಿನಿಮಾ ನೋಡಬೇಕಂತ ಹೇಳಿದ್ರೆ ನಾವೆಷ್ಟು ಪ್ರಚಾರಕ್ಕೆ ಹೋಗುತ್ತೆ, ಎಲ್ಲಗಡೆ ರೀಚ್ ಆಗುತ್ತೆ, ಏನೇನಾಗುತ್ತೆ, ಅದ್ರ ಜೊತೆಗೆ ನಮ್ಮ ಹಾಡು ರೀಚ್ ಆದರೆ ಖಂಡಿತವಾಗ್ಲೂ ಅದು ಇನ್ವಿಟೇಷನ್ ಕಾರ್ಡ್ ಇದ್ದಂಗೆ ಸಿನಿಮಾ ಒಳಗಡೆ ಬರೋದಕ್ಕೆ. ಸೊ ಅದ್ರ ಜೊತೆಗೆ ಕುಮಾರಣ್ಣವ್ರಿಗೆ ಏನು ಮಾಡಬೇಕು ಅದು ಮಾಡಿದ್ದೀನಿ. ಥ್ಯಾಂಕ್ ಯು. ಈಗಷ್ಟೇ ಆಗಮಿಸ್ತಿದ್ದ ಒಂದು ಶಕ್ತಿ ಅಂದರೆ ಪ್ರಸಾದನ ಕಲಾವಿದರಲ್ಲೇ ಒಂದು ದೊಡ್ಡ ಹೆಸರು ನಮ್ಮ ಪ್ರೀತಿಯ ರಾಮಕೃಷ್ಣ ಸರ್ ಅವರು ಆಗಮಿಸಿದ್ದಾರೆ, ಕುಮಾರಣ್ಣ ಅವರ ಚಿಕ್ಕಪ್ಪ. ಸೊ ಅವ್ರಿಗೆ ನಲ್ಮೆಯ ಸ್ವಾಗತ ಕಾರ್ಯಕ್ರಮಕ್ಕೆ ಎಂದೆನ್ನುತ್ತಾ ಈಗ ಚಲುವರಾಜ್ ಏನು ಹೇಳ್ತಾರೆ ಕೇಳೋಣ. ಕೂತ್ಕೊಬೇಡ, ಫಸ್ಟೇ ಆಯ್ತಿದ್ಯಾ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗಣ್ಯರಿಗೆ ಹಾಗೂ ಎಲ್ಲ ನನ್ನ ಪ್ರೀತಿಯ ಪತ್ರಿಕೆ ಹಾಗೂ ಮಾಧ್ಯಮ ಹಿರಿಯರಿಗೆ, ಸ್ನೇಹಿತರಿಗೆ ನಮಸ್ಕಾರ ಸಲ್ಲಿಸ್ತಾ, ನನ್ನ ಮಗಳೇ ಸೂಪರ್ ಸ್ಟಾರ್ ಸಿನಿಮಾ ಆರಂಭ ಆಗುವಂತಹ ದಿನಗಳಲ್ಲಿ ಕುಮಾರಣ್ಣನ ಮತ್ತೆ ಫೋನ್ ಮಾಡ್ತಾರೆ ಭಾಳ ವರ್ಷಗಳ ನಂತರ, ಹಿಂಗೊಂದು ಸಿನಿಮಾ ಮಾಡ್ತಾಯಿದ್ದೀನಿ, ನೀನೊಂದು ಈ ಥರ ಒಂದು ಮಗುವಿನ ತಂದೆ ಪಾತ್ರವನ್ನು ಮಾಡ್ಬೇಕು ನೀನು ಅಂತ ಹೇಳ್ತಾರೆ. ನಾನು ನಿಜವಾಗ್ಲೂ ನಿಮಗೆ ನಾನು ಪರಿಚಯ ಇದ್ದೀನಿ ಅಂತ ನನ್ನ ಕೈಲಿ ಈ ಪಾತ್ರನ ಮಾಡಿಸ್ತಾ ಇದ್ದೀರಾ ಅಥವಾ
ನಾನು ಈ ಪಾತ್ರಕ್ಕೆ ಸೂಕ್ತನಾ ಅಂತ ಕೇಳ್ತೀನಿ. ಇಲ್ಲ ಗುರುವೇ, ನೀನು ಸೂಕ್ತ, ನಾನು ಡೈರೆಕ್ಟ್ರಿಗೂ ಹೇಳ್ಬಿಟ್ಟಿದ್ದೀನಿ, ನೀನೇ ಮಾಡಬೇಕು, ಬಂದು ಮಾಡಿಕೊಡು ಅಂತ ಹೇಳ್ತಾರೆ. ಆಗಲ್ಲ, ನಾನು ಬಂದು ಮಾಡ್ತೀನಿ ಅಂತ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 2009-10 ಅಂದ್ಕೊಳ್ತೀನಿ ನಾನು ಮಹಾಭಾರತ ಧಾರಾವಾಹಿ ಮಾಡಬೇಕಾದ್ರೆ, ನಾನು ದುರ್ಯೋಧನ ಆಗಿ ಮಾಡಿದಾಗ ನನಗೆ ಪ್ರಪ್ರಥಮವಾಗಿ ಮೇಕಪ್ ಮಾಡಿದ ಕುಮಾರಣ್ಣ. ಆ ಒಂದು ಋಣ ನನ್ನ ಮೇಲಿತ್ತು, ಅವ್ರ ಮೇಲಿದ್ದಿದ್ದ ಅಭಿಮಾನ. ನಾನು ಇವತ್ತು ಬಂದು ಈ ಸಿನಿಮಾನ ಮಾಡಿದ್ದೀನಿ, ನನ್ನ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕೆಲಸ ಮಾಡಿದ್ಮೇಲೆ ಅನ್ನಿಸ್ತು, ಕತೆ ಎಲ್ಲವನ್ನು ಕೇಳಿದ ನಂತರ, ಹೌದಲ್ವಾ, ರಿಯಾಲಿಟಿ ಶೋಯಿಂದ ಆಗಲೇ ಮೇಡಮ್ ಹೇಳಿದ್ರು ಎಷ್ಟು ಮಕ್ಕಳ ಮೇಲೆ ಪರಿಣಾಮ ಬೀಳ್ತಿದೆ, ಇದರಿಂದ ಆಗ್ತಿರುವಂಥ ಅನುಕೂಲ ಎಷ್ಟು, ಅನಾನುಕೂಲ ಎಷ್ಟು ಅಂತ ನಾನು ಯೋಚನೆ ಮಾಡಿ, ಇದನ್ನು ಯಾಕೆ ನಾನು ಈ ಒಂದು ಸಂದೇಶ ಕೊಡೋದಕ್ಕೆ ಇವರೇನು ತಂಡ ಹೊರಟಿದ್ರೆ, ಇದರಲ್ಲಿ ನನ್ನ ಪಾತ್ರನೂ ಯಾಕೆ ಇರಬಾರ್ದು, ಮಾಡೋಣ, ಒಂದು ಒಳ್ಳೆ ವಿಚಾರನ ಹೇಳಕ್ಕೆ ಹೊರಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬರ್ತಿರುವಂತಹ ಚಿತ್ರಗಳಲ್ಲಿ ಸಂದೇಶವೇ ಇರಲ್ಲ. ಅಂಥ ಸಂದರ್ಭಗಳಲ್ಲಿ ಇದೊಂದು ಒಳ್ಳೆ ಸಂದೇಶ ಕೊಡ್ತಾರೆ ಅಂತ ಸಿನಿಮಾ ಅಂತ ನಾನು ಭಾವಿಸಿ ಈ ಸಿನಿಮಾನ ಒಪ್ಕೊಂಡೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕುಮಾರಣ್ಣ, ನಮ್ಮ ಡೈರೆಕ್ಟ್ರ್, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೋಕದಲ್ಲಿ ಎಂದೂ ಮರೆಯಲಾಗದಂಥ ಹೆಸರು HS ವೆಂಕಟೇಶ್ ಮೂರ್ತಿಯವರು ಕೂಡ ಹೌದು, ನಮ್ಮ ಲಕ್ಷ್ಮಣ್ ರಾವ್ ಸರ್ ಕೂಡ ಹೌದು. ಅವರು ನಮ್ಮ ಸಿನಿಮಾಗೆ ಹಾಡುಗಳನ್ನು ಬರೆದಿರುವಂಥದ್ದು. ಸರ್, ಓವರ್ ಟು ಯು, ಏನು ಹೇಳ್ತೀರಾ? ಈ ಹೇಳಿದಾಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಾಮಾನ್ಯವಾಗಿ ಈಗ ಚಲನಚಿತ್ರಗಳಿಗೆ ಗೀತರಚನೆಕಾರರೇ ಇರ್ತಾರೆ, ಮತ್ತಂತೂ ಭಾಳ ಜನ ಈಗಾಗಲೇ ಸಂಗೀತ ನಿರ್ದೇಶನ ಮಾಡೋರೇ ಗೀತರಚನೆಯನ್ನು ಮಾಡ್ತಾರೆ. ಆ ಟ್ರೆಂಡ್ ಇರೋವಂಥ ಕಾಲ ಇದು. ನನಗೆ ಆ ಥರ ಚಿತ್ರರಂಗದ ಜೊತೆ ಅಂತ ನಂಟೇನು ಇರಲಿಲ್ಲ. ತುಂಬ ನನಗೆ ಬೇಕಾದಂಥ ನಮ್ಮ ನಾಗಾಭರಣ ಅವರಿರ್ಬೋದು, ಶ್ರೀನಾಥ್ ಅಂತವರು, ಸೊ ಇಂಥವರು ನಮ್ಮ ಕೈಲೇ ಹಾಡು ಬರೆಸ್ತಾಯಿದ್ರು. ಆಮೇಲೆ ನಮ್ಮ ವಿಕ್ರಮ್ ಸೂರಿ ಅವ್ರ ಸಿನಿಮಾ ಚೌಕಾಬಾರಕ್ಕೆ ನನ್ನ ಕೈಲಿ ಹಾಡು ಬರೆಸ್ತಾ, ಅದಕ್ಕೆ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂತು ನನಗೆ. ಲಾಸ್ಟ್ ಇಯರ್ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂತು. ಅಂದರೆ ನನಗೆ ಯಾಕೆ ಹೇಳಕ್ಕೆ ಬಂದೆ ಅಂದರೆ, ನನ್ನ ಹತ್ರ ಬಂದು ಈ ಥರ ಹಾಡು ಬರ್ಕೊಡಿ ಅಂತ ಕೇಳೋರು ಇರ್ತಾರಲ್ಲ, ಅವ್ರಿಗೆ ತುಂಬ ಅಗತ್ಯ ಇದ್ದರೆ ಮಾತ್ರ ಸಾಹಿತಿಗಳ ಹತ್ರಕ್ಕೆ, ಕವಿಗಳ ಹತ್ರ ಬರ್ತಾರೆ. ಇದ್ದರೆ ಬೇಕಾದಷ್ಟೇ ಅವ್ರಿಗೆ ಬರೆಯೋರು ಇರ್ತಾರೆ. ಈ ಚಿತ್ರಕ್ಕೆ ನಮ್ಮ ಕುಮಾರ್ ಅವರು ಬಂದು ನಮ್ಮ ಚಿತ್ರಕ್ಕೆ ಹಾಡು ಬರ್ಕೊಡ್ಬೇಕು ಅಂತ ಕೇಳಿದ್ರು. ನಾನು ಹೇಳಿದೆ, ನೋಡಿ, ನಾನು ಸಾಮಾನ್ಯವಾಗಿ ಹಾಡು ಬರ್ಕೊಡ್ತೀನಿ, ಅದಕ್ಕೆ ಟ್ಯೂನ್ ಮಾಡಬೇಕು, ಟ್ಯೂನಿಗೆ ನಾನು ಹಾಡು ಬರೆಯೋದಿಲ್ಲ ಅಂತ ಹೇಳಿದೆ. ಆಯಿತು ಸರ್, ನೀವು ಬರ್ಕೊಡಿ, ಅದಕ್ಕೆ ಟ್ಯೂನ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ನಾನು ಇವರಿಗೆ ಸನ್ನಿವೇಶಕ್ಕೆ ತಕ್ಕಂಗೆ 3 ಹಾಡು ಬರ್ಕೊಟ್ಟೆ. ಬಟ್ ನನಗೆ ಭಾಳ ಆಶ್ಚರ್ಯ ಮತ್ತು ಸಂತೋಷ ಸಂಗತಿ ಏನಂದರೆ, ನಾನು ಕೆವಿನ್ ಅವರ ಹೆಸರು ಕೇಳೇ ಇರಲಿಲ್ಲ. ಅವರು ಸಂಗೀತ ನಿರ್ದೇಶಕರಾಗಿ ಅವರು ಮಾಡಿದ್ರಂತೆ. ಅವರು ಯಂಗ್ಸ್ಟರ್. ಕೆವಿನ್ ನನ್ನ ಹೆಸರು ಭಾಳ ನಮ್ಮ ಇದರಲ್ಲಿ ಭಾಳ ಆಡಾಗಿ ಕೇಳಿಸ್ತಾ ಇತ್ತು. ಯಾರಪ್ಪ ಈ ಹುಡುಗ ಅಂತ. ಇಲ್ಲ ಸರ್, ತುಂಬ ಚೆನ್ನಾಗಿ ಮಾಡಿಸ್ಬೋದು, ಟ್ಯೂನ್ ಮಾಡ್ತಾರೆ ಅಂತ ಆಯುರು ಕೂಡ ಎಲ್ಲ ಹೇಳಿದರು. ಆಮೇಲೆ ನಾನು ಹಾಡನ್ನು ಕೊಟ್ಟೆ. ಬಟ್ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್, ಎಷ್ಟು ಚೆನ್ನಾಗಿ ಅದಕ್ಕೆ ರಾಗ ಸಂಯೋಜನೆ ಮಾಡಿದ್ದಾರೆ. ಅಂದರೆ ಅಲ್ಲಿ ನಿಮ್ಗೆ ಗೊತ್ತಾಗೋದೇ ಇಲ್ಲ ಆ ಟ್ಯೂನ್ಗೆ ನಾನು ಹಾಡು ಬರೆದಿದ್ದೀನೋ ಅಥವಾ ನನ್ನ ಹಾಡಿಗೆ ಅವ್ರು ಟ್ಯೂನ್ ಮಾಡಿದಾರೋ, ಅಷ್ಟು ಸಹಜವಾಗಿ ಕೂಡ್ಕೊಂಬಂದಿದೆ. ಸೊ ನನ್ನ ಅಭಿನಂದನೆ ನಮ್ಮ ಕೆವಿನ್ ಅವ್ರಿಗೆ, ಯಂಗ್ ಮ್ಯೂಸಿಕ್ ಡೈರೆಕ್ಟರ್. ಈ ಹಾಡಿಗೆ ಭಾಳ ಚೆನ್ನಾಗಿ, ನನಗಂತೂ ಭಾಳ ನನಗೆ ಸಂತೋಷವಾಗಿ ನಾನು ಈ ಮಾತನ್ನು ಹೇಳ್ತಾಯಿದ್ದೀನಿ. ಯಾಕಂದರೆ ಈ ನಮ್ಮ ವಿಕ್ರಮ್ ಅವ್ರ ಸಿನಿಮಾಕ್ಕೆ ನಾನು ಟ್ಯೂನ್ಗೆ ಹಾಡು ಬರೆಯೋದಿಲ್ಲ ಅಂದರೂ ಕೂಡ ಬಲವಂತ ಮಾಡಿ ನನ್ನ ಕೈಲಿ ಟ್ಯೂನ್ಗೆ ಹಾಡು ಬರೆಸಿದ. ಬಟ್ ಅಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ, ಅದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಲ್ಲಿ ಸಹಜವಾಗಿ ಅದು ಹಾಡು ಮೂಡಿ ಬಂದ ಹಾಗೆ ಇದೆ. ಇಲ್ಲೂ ಕೂಡ ನಿಮ್ಗೆ ಆ 3 ಹಾಡು ಕೇಳಿಸ್ಕೊಂಡ್ರೆ ಇಡೀ ಸಿನಿಮಾ ಕಥೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ಆಮೇಲೆ ಆ ಹಾಡು ಅದು ಒಟ್ಟು ಆ ಥರದಲ್ಲಿ ಆ ಸನ್ನಿವೇಶಗಳು ಬಂದಿದೆ. ನನಗೆ ಭಾಳ ಸಂತೋಷ ಆಯಿತು. ಕೇವಲ ಏನೋ ಅವರು ಇದಿಲ್ಲ ಏನು ಅಂತ ಹಣಗಳಿಕೆ ದೃಷ್ಟಿ ಅಲ್ವೇ ಇಲ್ಲ. ಅವರು ಕೂಡ ಹೇಳಿದ್ರು, ನಾವು ಇದು ಮಾಡ್ತಾ ಇರೋದು ಸರ್ ಒಂದು ಆಫ್ ಬೀಟ್ ಫಿಲ್ಮ್ ಥರ, ಸೊ ನೀವು ನಮ್ಮ ಜೊತೆ ಸಹಕರಿಸ್ಬೇಕು, ಬಂದು ಮಾಡಬೇಕು ಅಂತ. ನನಗೆ ಇದು ಭಾಳ ಅರ್ಥಪೂರ್ಣವಾದಂಥ ಕಥೆ ಅಂತ ಅನ್ನಿಸ್ತು ಕೇಳಿದಾಗಲೇ. ಸೊ ಭಾಳ ಒಳ್ಳೆಯ ಸಂದೇಶ ಇರುವಂಥ, ಭಾಳ ಇವತ್ತಿಗೆ ರೆಲೆವೆಂಟ್ ಆಗಿರುವಂಥ, ಪ್ರಸ್ತುತವಾಗಿರುವಂಥ ಒಂದು ಕಥೆ ಇದು ಅಂತ ಅನ್ನಿಸ್ತು. ಆ್ಯಕ್ಚುಲಾಗಿ ನನಗೆ ಜಯಂತ್ ಕಾಯ್ಕಿಣಿದ ಒಂದು ಕತೆ ಕೂಡ ಜ್ಞಾಪಕ ಬಂತು. ಅವನು ಕೂಡ ಇದ್ರ ಬಗ್ಗೆ ಒಂದು ಕತೆ ಬರ್ತಾರೆ. ಭಾಳ ಅದೇ ಸಂದೇಶ ಇರುವಂಥ ಕತೆ.
ಸೊ ಇದು ಸಿನಿಮಾ ಆಗಿ ಬರ್ತಾ ಇರೋದು ನನಗೆ ಭಾಳ ಸಂತೋಷ ಆಯಿತು. ಅದಕ್ಕೆ ನಾನು ಭಾಳ ಸಂತೋಷದಿಂದ ಇದರಲ್ಲಿ ಒಂದು ಹಾಡು ಅಂತ ಹೇಳಿದ್ರು, ಆಮೇಲೆ 2 ಹಾಡು, ಆಮೇಲೆ 3 ಹಾಡು ನೀವೇ ಬರೀಬೇಕು ಅಂತೇಳಿ ಬರೆಸಿದ್ರು. ಬಟ್ 3 ಹಾಡು ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕಿಂತ ಸಂತೋಷ ಅಂದರೆ ಇದನ್ನು ರವೀಂದ್ರ ಸೋರ್ಗಾವಿ ಅವರು ಹಾಡಿದ್ದಾರೆ, ಮತ್ತು ನಮ್ಮ ಮಂಗಳ ರವಿ ಹಾಡಿದ್ದಾರೆ. ಎಲ್ಲ ನಮ್ಗೆ ಭಾಳ ಬೇಕಾದಂಥವರೇ. ಹೀಗಾಗಿ ಈ ಹಾಡುಗಳು ಭಾಳ ಚೆನ್ನಾಗಿದೆ. ಅದು ಇನ್ನು ಜನರಿಗೆ ಮುಟ್ಟಿಸೋದು ನೀವು. ಸೊ ನಿಮಗೆ, ಯಾಕಂದರೆ ಈ ಹಾಡುಗಳು ನೀವು ಹೇಳಿದಾಗೆ ಸಿನಿಮಾಕ್ಕೆ ಒಂದು ರೀತಿ ಇನ್ವಿಟೇಷನ್ ಕಾರ್ಡ್ ಥರ. ಸೊ ನಾವೆಲ್ಲ ಆ ಕಾಲದವರೇ ಹಾಡುಗಳಿಗೆ ಕೇಳಿ ಸಿನಿಮಾಕ್ಕೆ ಹೋಗ್ತಾ ಇದ್ದಂಥವ್ರು. ಸೊ ಅದು ಮತ್ತೊಮ್ಮೆ ಇದಾಗಲಿ. ಎಲ್ಲಕ್ಕಿಂತ ಭಾಳ ಸಂತೋಷ ಅಂತಂದರೆ ಈ ಸೂಪರ್ ಸ್ಟಾರ್ ಹಾಡು ಬಂತಲ್ಲ, ನನ್ನ ಮಗಳೇ ಸೂಪರ್ ಸ್ಟಾರ್ ಹಾಡುತ್ತೆ. ಈ ನಮ್ಮ ಸೂಪರ್ ಸ್ಟಾರು ಅದನ್ನು ಕೇಳಿ ಅಂಕಲ್ ಭಾಳ ಚೆನ್ನಾಗಿದೆ ನಿಮ್ಮ ಹಾಡು ಅಂತ ಹೇಳಿದ್ರು. ಸೊ ಆ ಸರ್ಟಿಫಿಕೇಟ್ ಅವಳೇ ಕೊಟ್ಬಿಟ್ಟಿದ್ದಾಳೆ. ಸೊ ಭಾಳ ಖುಷಿಯಾಯಿತು. ಇದರಲ್ಲಿ ಈ ಪ್ರಾಜೆಕ್ಟಲ್ಲಿ ನಾವು ಭಾಗವಹಿಸಿದ್ದಕ್ಕೆ ನಮ್ಮ ಆಯೂರವರು ಹೊಸ ನಿರ್ದೇಶಕರು, ಹೊಸ ಸಂಗೀತ ಕೆವಿನ್, ಇವರಿಗೆಲ್ಲ ಶುಭ ಆಗಲಿ. ಮತ್ತು ಎಲ್ಲ ಹಾರೈಸ್ತಾ ಇರೋ ಹಾಗೆ ಈ ಸಿನಿಮಾ ಎಲ್ಲ ರೀತಿಯಲ್ಲೂ ಭಾಳ ಚೆನ್ನಾಗಿ, ಮುಖ್ಯವಾಗಿ ಪೋಷಕರಿಗೆ, ತಾಯಿಗೆ ಈ ಚಿತ್ರ ಮುಟ್ಲಿ. ಮಕ್ಕಳ ಒಂದು ಸ್ವಾತಂತ್ರ್ಯವನ್ನು ಬಾಲ್ಯದಲ್ಲಿ ಅವರಿಗೆ ಇರಬೇಕಾದ ಸ್ವಾತಂತ್ರ್ಯನ ಕೊಡಲಿ ಅಂತ ಹಾರೈಸ್ತಾ ಇದ್ದೀನಿ. ಸಿನಿಮಾಕ್ಕೆ ಎಲ್ಲ ರೀತಿಯ ಯಶಸ್ಸು, ಶ್ರೇಯಸ್ಸನ್ನು ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಪ್ರಾರಂಭ ಮಾಡಿದ್ವಿ, ಬಾಲನಟನಾಗಿ ಬಂದು ಸಿನಿಮಾ ನಿರ್ಮಾಣ, ನಿರ್ದೇಶನ ಕೂಡ ಮಾಡಿದ್ದು, ಜೊತೆಗೆ ರಾಜ್ಯ ಪ್ರಶಸ್ತಿ ತೆಗೆದುಕೊಂಡಿದ್ದು ಎಳೆಯರು ನಾವು ಗೆಳೆಯರು ಸಿನಿಮಾಗೆ. ವಿ ಫೆಲ್ಟ್ ವೆರಿ ಪ್ರೌಡ್ ಅಬೌಟ್ ಇಟ್. ಈ ಸಿನಿಮಾನಲ್ಲಿ ನಿಮ್ಮ ಪಾತ್ರ ಏನು? ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ. ಹಾಗೆ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ. ನಮ್ಮ ಕುಮಾರ್ ಅವರು ಆಗ್ಲಿಂದ ಭಾಳ ರಾಜಕಾರಣಿಗಳ ಥರ ಮಾತಾಡ್ತಿದ್ದಾರೆ. ನಾನು ಲೆಫ್ಟು ರೈಟು ಅಂತಿದ್ದಾರೆ. ನಾನು ಏನು ಹಿಂಗೆ ಚೇಂಜ್ ಆಗೋಗಿದ್ದಾರೆ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು, ಈಗ ಅವ್ರ ಕುಲಬಾಂಧವರೇ CM ಆಗ್ತಾ ಇದ್ದಾರೆ, DK ಶಿವಕುಮಾರ್ ಅವರು. ಹಾಗಾಗಿ ಅವ್ರಿಗೆ ಬಲ ಬಂದಿದೆ, ಅವ್ರನ್ನ ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕಾಗಲ್ಲ ಅಂತ. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅನ್ನೋದಾದರೆ, ಹೆಚ್ಚು ನಾನು ಮಕ್ಕಳ ಚಿತ್ರಗಳಲ್ಲಿ ಅಭಿನಯಿಸ್ತಾ ಬಂದೆ. ಇವರ 2ನೇ ಚಿತ್ರ ಮಂಕುತಿಮ್ಮನ ಕಗ್ಗ ಮಾಡಬೇಕಾದ್ರೆ ಆ ಸಿನಿಮಾ ರಿಲೀಸ್ ಟೈಮಲ್ಲಿ ಬಂದು ಇನ್ವಿಟೇಷನ್ ಕೊಟ್ಟು ಹೋದರು. ಆವಾಗ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು, ಈ ಥರದ ಸಿನಿಮಾಗಳೆಲ್ಲ ನಾನು ಆ್ಯಕ್ಟ್ ಮಾಡಬೇಕು, ಮುಂದಿನ ಸಿನಿಮಾಗಳಲ್ಲಿ ಅವಕಾಶ ಮಾಡಿಕೊಡಿ ಅಂತ ಅಂದೆ. ಅದಾಗಿದ್ದ ನೆಕ್ಸ್ಟ್ ಪ್ರಾಜೆಕ್ಟಲ್ಲೇ ನನಗೆ ಒಂದು ಅವಕಾಶ ಮಾಡಿಕೊಟ್ರು. ಹಾಗಾಗಿ ಅದಕ್ಕೆ ಧನ್ಯವಾದ. ಅದಕ್ಕೆ ಸೂತ್ರಧಾರಿ ಮಾಧವಾನಂದ ಅಂಥೇಳಿ ಅಲ್ಲಮ್ಮ ಪ್ರಭು ಬಗ್ಗೆ ಸಿನಿಮಾ ಮಾಡಿದರು. ಸೊ ಹಾಗಾಗಿ ನಮಗೆ ಕುಮಾರ್ ಅವರು ಬೆನಕಾಯಿಂದ ಪರಿಚಯ. ಹಾಗೆ ನೋಡೋಕೆ ಹೋದರೆ ಈ ಸ್ಟೇಜಲ್ಲಿ ಸುಂದರರಾಜ್ ಅಂಕಲ್ಲು, ನಾನು, ಆಮೇಲೆ ರಾಮಕೃಷ್ಣ ಸರು, ಇವರೆಲ್ಲರೂ ಕೂಡ ಬೆನಕಾ ಪ್ರಾಡಕ್ಟು. ಸೊ ಅದೊಂದು ಖುಷಿ ಆಯಿತು. ಅವ್ರು ಎಷ್ಟೋ ಸಿನಿಮಾಗಳಲ್ಲಿ ನನಗೆ ಮೇಕಪ್ ಮಾಡಿದರು, ಆದರೆ ಒಟ್ಟಿಗೆ ಅವರ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ಕಿರಲಿಲ್ಲ. ಹಾಗೆ ಇನ್ನೊಂದು ಖುಷಿ ಏನು ಅಂತಂದರೆ, ಇದೊಂದು ಹೊಸ ತಂಡ. ಹೆಚ್ಚಾಗಿ ಕೆಲವು ಸಲ ನಾವೇನಾಗುತ್ತೆ, ದೊಡ್ಡ ನಿರ್ದೇಶಕರ ಜೊತೆ ಮಾಡಬೇಕಾದ್ರೆ ಅವ್ರು ಕೊಟ್ಟಿದ್ದ ಡೈಲಾಗು, ಅವ್ರು ಹೇಳಿದ ಶಾರ್ಟು, ಇದೆಲ್ಲ ಮಾಡ್ತಾ ಇರ್ತೀವಿ. ಆದರೆ ನಮಗೆಲ್ಲ ಒಂದು ಕಡೆ ನಮ್ಮದು ಏನಾದರೂ ಇರಲಿ ಅಂತ ಹೇಳೋದಕ್ಕೆ ಇಲ್ಲಿ ಅವಕಾಶ ಸಿಕ್ತು. ಹಾಗಾಗಿ ಅದೊಂದು ಖುಷಿ ಆಯಿತು. ಬಟ್ ಹೊಸ ನಿರ್ದೇಶಕರು, ಹೊಸ ತಂಡ ಭಾಳ ಚೆನ್ನಾಗಿ ಮಾಡಿದ್ರು. ಆಮೇಲೆ ನನಗೆ ಮಾಧ್ಯಮ ಮಿತ್ರರು ಆಗಲೇ ಕೇಳ್ತಾ ಇದ್ರು, ಕುಮಾರ್ ಅವ್ರಿಗೆ ನಿಮ್ಗೇನು ತೊಂದರೆ ಆಗಲ್ವಾ ಅಂತ. ಬಟ್ ನನಗೆ ಡ್ರಾಮಾ ಜೂನಿಯರ್ಸ್ ಅನ್ನೋ ಒಂದು ರಿಯಾಲಿಟಿ ಶೋ ಝೀನಲ್ಲಿ ಮಾಡಬೇಕಾದ್ರೆ, ಇಲ್ಲಿ ನಾನು ಏನು ಪಾತ್ರ ಮಾಡಿದ್ನೋ ಅದೇ ಪಾತ್ರ ಅಲ್ಲಿ ಮಾಡ್ತಿದ್ದೆ, ಮೆಂಟರ್ ಆಗಿ. ಅಂದರೆ ನಾವು ಮಾಡಿದಂಥ ಆಗ ಅಂದರೆ ಮಕ್ಕಳ ಚಿತ್ರಗಳಿಗೂ ಈಗ ಸೋಷಿಯಲ್ ಮೀಡಿಯಾ ಅಥವಾ ಈ ರಿಯಾಲಿಟಿ ಶೋಸ್ ಇವೆಲ್ಲ ಬಂದ ಮೇಲೆ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳನ್ನ ಒಂದು ಪ್ರಾಡಕ್ಟಾಗಿ ಬೆಳೆಸ್ತಾ ಇದ್ದಾರೆ. ಅಂದರೆ ಪ್ರಾಮಿಸಿಂಗ್, ಪರ್ಫಾರ್ಮಿಂಗ್, ಈ ಪಿ ಎಲ್ಲ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಪ್ರಾಡಕ್ಟಾಗಿ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಬಂದಾಗ ನೋಡ್ತಿದ್ವಲ್ಲ, ಮಕ್ಕಳುಗಳು ಎಲ್ಲೆಲ್ಲಿಂದನೂ ಬರ್ತಿದ್ರು. ಅಂದರೆ ಬಡ ಕುಟುಂಬದಿಂದ ಅಥವಾ ಹಣಕಾಸು ಚೆನ್ನಾಗಿರುವಂಥವ್ರು ಎಲ್ಲರೂ ಬರ್ತಿದ್ರು. ಇಲ್ಲಿಗೆ ಬರೋವರೆಗೂ ಒಂಥರ ಇರ್ತಿದ್ರು, ಬಂದ ಮೇಲೆ ಕೆಲವರು ಚೇಂಜ್ ಆಗಿ ಹೋಗ್ತಾ ಇದ್ರು. ಆ ಥರದ ಸಣ್ಣ ಪುಟ್ಟ ಉದಾಹರಣೆ ಅಂದರೆ, ಫಸ್ಟು ಅವರೆಲ್ಲ ಕೆಂಪಸ್ಸಲ್ಲಿ ಬರೋರು, ಆಮೇಲೆ ಯಾವುದೋ ಒಂದು ಪ್ರೋಗ್ರಾಮ್ ಇದೆ ಅಂದರೆ ನನ್ನ ಮಗುಗೆ ವಾಂತಿ ಬರುತ್ತೆ, ಒಂದು ಇನೋವಾ ಕಾರ್ ಕಳಿಸಿದ್ರೆ ಮಾತ್ರ ಬರ್ತೀವಿ ಅನ್ನೋರು. ಆದರೆ ಇದು ತಪ್ಪು ಸರಿ ಅಂತ ನಾವು ಹೇಳೋದಕ್ಕೂ ಆಗಲ್ಲ. ಅವಕಾಶ ಸಿಕ್ಕಾಗ ಯಾಕೆ ನಾವು ಅದನ್ನು ಬಳಸ್ಕೋಬಾರ್ದು ಅನ್ನೋದಿರುತ್ತೆ. ಆದರೆ ಇದೆಲ್ಲದರ ಜೊತೆಗೆ ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದಾರಲ್ಲ, ಆ ಮಗುವಿನಲ್ಲಿ ಏನು ನಿಜವಾದ ಅದೊಂದು ಏನು ಕಲಿಯೋದಕ್ಕೆ ಆಸಕ್ತಿ ಇದೆಯೋ ಅದರಲ್ಲಿ ಆ ಮಗುನ ಬೆಳೆಯೋದಕ್ಕೆ ಬಿಡಿ ಅಂತ ಹೇಳೋಕ್ಕೆ ಹೊರಟಿರೋದು. ಆ ಕತೆ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಮೂಡಿ ಬಂದಿದೆ.
ಇಡೀ ಟೀಮ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ. ನಮಸ್ಕಾರ. ಆ ಹುಡುಗಿ ಬಗ್ಗೆ ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ. ನೇಪಾಳದ ಹುಡುಗಿ ಆದ್ರೂ ಕೂಡ ಕನ್ನಡವನ್ನ ಅದೆಷ್ಟು ಬೇಗ ಕಲಿತು ಎಷ್ಟು ಚುರುಕ್ಪಟಾಕಿ ತರ ಮಾತಾಡ್ತಾಳೆ. ಬಹಳ ಬಹಳ ಒಂದು ಹ್ಯಾಟ್ಸ್ ಆಫ್ ಸಿಹಿ ಅಂತಾನೆ ನಾನು ಕರಿತೀನಿ. ಅದ್ರ ನಿಜವಾದ ಹೆಸರು ರೀತು ಸಿಂಗ್. ಹೇಳ್ಕಂದ ಸಿನಿಮಾನಲ್ಲಿ ಆಕ್ಟ್ ಮಾಡಿದಾಗ ಹೇಗೆ ಅನ್ನಿಸ್ತು? ನೀನು ಕೊರಿಯೋಗ್ರಾಫ್ ಎಲ್ಲ ಮಾಡಿದ್ಯಂತೆ. ಲವ್ಲಿ. ಅಷ್ಟೊಂದಿಲ್ಲ, ಒಂದು ಸ್ವಲ್ಪ ಅಷ್ಟೇ. ಸೊ ಸ್ವೀಟ್. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನನಗೆ ಡೈರೆಕ್ಟರ್ಸ್ ಅವರು ಫಸ್ಟ್ ಹೋದಾಗ ನನಗೆ ನಾರ್ಮಲಿ ಇದೆ. ದೆನ್ ಅದಾದಮೇಲೆ ಡೈರೆಕ್ಟರ್ಸ್ ನನ್ನ ಜೊತೆ ಫ್ರೆಂಡ್ ಆದರು. ಅದಾದಮೇಲೆ ನಾವೆಲ್ಲ ತುಂಬ ಕ್ಲೋಸ್ ಆಗಿದ್ವಿ. ಶೂಟ್ಸ್ ಎಲ್ಲ ಕಟ್ಟಾದ್ಮೇಲೆ ಲಂಚ್ ಬ್ರೇಕು ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರೋರು. ನಾವೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ವಿ. ಇಟ್ ವಾಸ್ ಲೈಕ್ ನಾಟ್ ಶೂಟಿಂಗ್, ಅಂದರೆ ಮನೇಲಿ ಫ್ರೆಂಡ್ಸು, ಹೊರಗಡೆ ಫ್ರೆಂಡ್ಸ್ ಇರ್ತಾರಲ್ಲ, ಹಾಗಿತ್ತು. ಸೊ ಆ್ಯಂಡ್ ಸರ್ ನಂಗೆ ತುಂಬಾ ಇಷ್ಟಪಟ್ಟರು. ಆ್ಯಂಡ್ ಸರಿಗೆ ಒಂದು ಮೂವಿ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಸರ್ ಪ್ಲೀಸ್ ಸಾಂಗ್ ಕೊಡಿ ಅಂತ. ಸೊ ಅದಕ್ಕೆ ಸರ್ ಒಂದು ಸಾಂಗ್ ಕ್ರಿಯೇಟ್ ಮಾಡಿದರು. ಸೊ ಆವಾಗಲೆಲ್ಲ ದೆನ್ ಒನ್ ಡೇ ಏನಾಯ್ತಂದರೆ ಊಟ ಮುಗಿಸ್ಕೊಂಡು ಸರಿಗೆ ಹೇಳಿದೆ ಕಾಂಚನಗಂಗಾ ಅಂತ ಒಂದು ಶೂಟಿಂಗ್ ಸ್ಪಾಟ್ ಇದೆ ಸರ್, ಅಲ್ಲಿಗೆ ಹೋಗೋಣ ಅಂತ. ಅಂದರೆ ಸುತ್ತಾಡೋ ಟೈಮಲ್ಲಿ ಆವಾಗ ಸರು ಕಾಂಚನಗಂಗಾನ ನಂಗೆ ಭಯ ಆಗುತ್ತೆ ದೆವ್ವ ಕಂಡ್ರೆ ಅಂತ ಹೇಳಿದ್ರು. ಹಾಗಾದರೆ ದೆವ್ವ ಸಾಂಗ್ಸ್ ಎಲ್ಲ ನೀವು ಮಾಡ್ತೀರಾ ಅಂತ ಹೇಳಿದ್ದೆ. ಸೊ ಮೂವಿಯಲ್ಲಿ ಸರು ಎವ್ರಿ ಒನ್ ನನಗೆ ತುಂಬಾ ಫ್ರೆಂಡ್ಲಿ ಆಗಿದ್ರು. ಆ್ಯಂಡ್ ನಂಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ಇವಾಗ ಥರ್ಡ್. ಅಂದರೆ ಶೂಟ್ ಇದ್ದಾಗೆಲ್ಲ ಸ್ಕೂಲ್ ರಜೆ ಇರ್ತಿತ್ತು. ಶೂಟ್ ರಜಾ ಇದ್ದಾಗೆಲ್ಲ ಸ್ಕೂಲ್ಗೆ ಹೋಗ್ತಿದ್ದೆ. ಕಂಫರ್ಟಬಲ್ ಆಗಿದೆ. ನೀನು ಏನಾಗಬೇಕು ಅಂತಿದ್ಯಾ? ಬಿಸ್ನೆಸ್ ವುಮೆನ್. ನೀನು ಆಕ್ಟಿಂಗ್ ಮುಂದೆ ಮಾಡಬೇಕು ಅಂತಿದ್ಯಾ, ಬೇಡ ಅಂತಿದ್ಯಾ? ಆಬ್ವಿಯಸ್ಲಿ ನಾನು ಮಾಡ್ತೀನಿ. ಆ್ಯಂಡ್ ಚಿಕ್ಕವಳಿದ್ದಾಗಿಂದಾನು ಮಾಡಿದರೆ ದೊಡ್ಡವಳಾದ್ಮೇಲೂ ನಾನು ಬಿಸ್ನೆಸ್ ವುಮೆನ್ ಆಗ್ತೀನಿ, ಆ್ಯಕ್ಟ್ರೆಸ್ಸು ಆಗ್ತೀನಿ. ಹೇಗೆ ಮಗಳೇ ಎರಡೆರಡನ್ನ ಒಟ್ಟೊಟ್ಟಿಗೆ ಸಂಭಾಳಿಸೋದು? ಆಫೀಸ್ ಅಂದರೆ ನಾನು CEO ಆಗ್ತೀನಲ್ಲ, ಕ್ರಿಯೇಟರ್. ಅವಾಗ ನಂಗೆ ರಜಾ ಇದ್ರೂ ನಾವು ರಜಾ ತೊಗೊಂಡ್ರು ಪರವಾಗಿಲ್ಲ, ಶೂಟಿಗೆ ಹೋಗ್ಬೋದು. ಆದರೆ ಶೂಟ್ ರಜಾ ಇದ್ದಾಗೆಲ್ಲ ನಾನು ಆಫೀಸ್ ಮೇಂಟೈನ್ ಮಾಡ್ತೀನಿ. ನೋಡಿದ್ರ ಈ ಕಾನ್ಫಿಡೆನ್ಸ್ ನೋಡಿ ಮಕ್ಕಳಲ್ಲಿ. ಅಯ್ಯಪ್ಪ, ನಮಸ್ಕಾರ ಕಣಕ್ಕ. ಸೊ ಅವಳೇ ಬಾಸ್ ಆಗಿದ್ರು, ಅವಳು ಯಾವಾಗ ಬೇಕಾದ್ರೂ ಹೋಗ್ಬಿಟ್ಟು ಆಫೀಸಲ್ಲಿ ನೋಡ್ಕೋಬೋದಲ್ಲ ಅಂತ. ಲವ್ಲಿ. ಆದರೆ ಅವರ ಅಮ್ಮ ಬಂದಿದ್ದಾರೆ ಇಲ್ಲಿ. ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋವಂಥ ಕುಟುಂಬ. ಆ ತಲೆಗೇರದಿರಲಿ ಮಗುವಿಗೆ ಆ ಸ್ಟಾರ್ಟಮ್ ಒಂದು ಫೀಲು. ಅಮ್ಮ ತುಂಬ ಚೆನ್ನಾಗಿ ಪಾಪ ಹ್ಯಾಂಡಲ್ ಮಾಡ್ತಿದ್ದೀರಾ, ಮಗುನ ಕರ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ. ಒಳ್ಳೇದಾಗಲಿ. ನಮ್ಮ ಒಂದು ದೇಶಕ್ಕೆ ಬಂದು ನೇಪಾಳದವರಾದರೂ ಕೂಡ ಒಂದು ಬಹಳ ಒಂದು ಅಭಿಮಾನ ಅವರಿಗೆ. ಒಳ್ಳೇದಾಗಲಿ ತಮಗೆ. ಸಿಹಿ, ಲವ್ ಯು. ಕರ್ನಾಟಕದ ಸಿಹಿ ಮತ್ತು ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕೆರೆಗಳ ಹೂಳೆತ್ತೋ ಕೆಲಸ ಮಾಡ್ತಿದ್ದಾರೆ, ಜೀರ್ಣೋದ್ಧಾರ ಮಾಡ್ತಿದ್ದಾರೆ. ದೇವಸ್ಥಾನದ ಜೀರ್ಣೋದ್ಧಾರದ ಜೊತೆಗೆ ಬಹಳ ಮುಖ್ಯವಾಗಿರೋದು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳೋದ್ರ ಜೊತೆಗೆ ನಿತಿನ್ ಕಾಮತ್, ಯಾರು ತಾನೆ, ನಿಖಿಲ್ ಕಾಮತ್, ನಿತಿನ್ ಕಾಮತ್ ಅವರ ತಾಯಿ ಬಹಳ ಚೆನ್ನಾಗಿ ಮಕ್ಕಳನ್ನ ಬೆಳೆಸಿದ್ದಾರೆ. ಹೇಳೋ ಅವಶ್ಯಕತೆನೇ ಇಲ್ಲ. ನಮ್ಮ ಭಾರತದಲ್ಲಿ ಶ್ರೀಮಂತ ಸಹೋದರರ ತಾಯಿ ಇವರು. ಸೊ ಎಲ್ಲಾ ಕಡೆ ಹೋಗಿ ಟಾಕ್ ಕೂಡ ಕೊಡ್ತಿರ್ತಾರೆ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅಂತ. ಅಂತವ್ರು ಈ ಸಿನಿಮಾನಲ್ಲಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಈ ಸಿನಿಮಾ ಏನೋ ಸ್ಪೆಷಲ್ ಇರಬೇಕು. ಅಂಡ್ ಶಿ ಇಸ್ ಎ ವೀಣಾ ವಾದಕಿ ಟು. ಮೇಡಮ್, ಎಲ್ಲರಿಗೂ ನಮಸ್ಕಾರ.
ಸಿನಿಮಾಗೂ ನನಗೂ ತುಂಬ ದೂರ. ಯಾಕೆ ಅಂತ ಹೇಳಿದ್ರೆ ಸಿನಿಮಾ ಇದು ಪ್ರಪಂಚಕ್ಕೆ ನನಗೆ ಅಷ್ಟೊಂದು ಇದಿರಲಿಲ್ಲ. ನಾನು ಇಲ್ಲಿ ಬಂದು ಆ್ಯಕ್ಟ್ ಮಾಡೋ ಅಂಥ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ ಯಾವತ್ತೂ ಕನಸು ಕಂಡಿರಲಿಲ್ಲ. ಆದರೆ ನನಗೆ ಲಕ್ಷ್ಮಣ್ ರಾವ್ ಅವ್ರನ್ನ ಒಂದು ಯಾವುದೋ ಫಂಕ್ಷನಲ್ಲಿ ಮೀಟ್ ಮಾಡಿದಾಗ ನಾನು ಮರಗಳ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಎಂಥ ಈಗ ಪಾಸಿಟಿವ್ ಮರಗಳು, ನೆಗೆಟಿವ್ ಮರಗಳು, ಈಗ ತುಂಬ ನೆಗೆಟಿವ್ ಮರಗಳು ಹಾಕ್ತಾ ಇದ್ದಾರೆ, ಇಲ್ಲಿ ಪರಿಸರ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಕೋನಕರ್ಪಸ್ ಅನ್ನೋದಂತೂ ಒಂದು ತುಂಬ ವಿಷಕಾರಿ ಮರ, ಅದನ್ನು ಎಂಟೈರ್ ಬ್ಯಾಂಗ್ಳೂರಿನಲ್ಲಿ ತಲೆ ಕೆಟ್ಟಿ ಎಲ್ಲ ಹಾಕ್ತಾ ಇದ್ದಾರೆ. ನಾ ಹೇಳಿದು ಜನಗಳಿಗೆ ಅಷ್ಟು ಇಗ್ನೋರೆನ್ಸು ಜನಗಳು, ಅದನ್ನು ಹಾಕಿ ಅದರಿಂದ ಎಷ್ಟು ಹಾನಿ ಆಗುತ್ತೆ ಇದಕ್ಕೆ ಅಂದರೆ ಪರಿಸರಕ್ಕೆ, ಜನಗಳ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ, ಅದು ಹಾನಿಕಾರಕ ಪ್ರಭಾವ. ಈಗ ಆಸ್ಮಾ ಇಲ್ದಿದ್ದವ್ರಿಗೆಲ್ಲ ಆಸ್ಮಾ ಬಂದ್ಬಿಡುತ್ತೆ. ನೀವು ನೋಡಿ, ಒಂದು ಲಕ್ಷಾಂತರ ಮರಗಳ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಒಂದು 10 ವರ್ಷದಿಂದ ಅದ್ರ ಹಿಂದೆ ಬಿದ್ದು ಫೈಟ್ ಮಾಡ್ತಾ ಇದ್ದೆ. ಕಡೆಗೆ ಸುಪ್ರೀಂ ಕೋರ್ಟ್ ಬ್ರಾಟ್ ಆರ್ಡರ್ ಅದನ್ನ ಚಾಪ್ ಮಾಡಬೇಕು ಅಂತ. ಅದು ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ 28,000 ಮರ ಚಾಪ್ ಮಾಡಬೇಕು ಅಂತ ಬಂತು. ಆದರೆ ನನ್ನ ಲೆಕ್ಕದ ಪ್ರಕಾರ ಲಕ್ಷಾಂತರ ಮರ ಆಲ್ರೆಡಿ ಬೆಳ್ಕೊಂಡ್ಬಿಟ್ಟಿದೆ. ನೀವೆಲ್ಲ ಅದ್ರ ಪಕ್ಕನೇ ಓಡಾಡ್ತಿರ್ತೀರಾ, ಪಾಪ ನಿಮ್ಗಳಿಗೆ ಗೊತ್ತಿರಲ್ಲ ಅದೆಷ್ಟು ದುಷ್ಪರಿಣಾಮ ಬೀರ್ತಿದೆ ಅಂತ. ನಾ ಇದನ್ನ ಆದಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಮೇಲೆ ಏರ್ಪೋರ್ಟ್ MD ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳಿದೆ, ಹರಿಮರಾರ್ ಅವ್ರಿಗೆ ಹೇಳ್ಬಿಟ್ಟು ನಾ ಹೇಳಿದೆ, ನೀವು ಇಲ್ಲ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ, ನೀವು ಇವಾಗ ಇದನ್ನು ನಾಳೆ ನೀವು ಅದನ್ನು ಆದಷ್ಟು ಬೇಗ ನಿಮ್ಮ ಏರ್ಪೋರ್ಟ್ ಟರ್ಮಿನಲ್ 1 ಟರ್ಮಿನಲ್ 2ನಲ್ಲಿ ಇರೋದನ್ನು ಚಾಪ್ ಮಾಡಿಸಿ ಅಂತ. ನಾ ಹೇಳಿದ ಮಾರನೇ ದಿನವೇ ಅವ್ರು ಅಷ್ಟು ತೆಗೆಸಿದ್ರು ಅಲ್ಲಿಂದ. ಆಮೇಲೆ ಅನ್ಫಾರ್ಚುನೇಟ್ ಥಿಂಗ್ ಅಂದರೆ ಬರೀ ಕೋನೋಕಾರ್ಪಸ್ ಅಲ್ಲ, ಸ್ಪೆಥೋಡಿಯಾ, ತಬೂಬಿಯಾ ರೋಸಿಯಾ, ಎಷ್ಟು ಮರಗಳು ಹಾನಿಕರ, ನಮ್ಮ ಬಯೋಡೈವರ್ಸಿಟಿ ಹಾಳು ಮಾಡೋ ಮರಗಳು. ಈ ವಿಷಯನ ನಾನು ಲಕ್ಷ್ಮಣ್ ರಾವ್ ಅವ್ರ ಹತ್ರ ಹೇಳಿದೆ ಅವತ್ತು. ಅವ್ರಿಗೆ ಅದು ಮನಸ್ಸೊಳಗಡೆ ಇಟ್ಕೊಂಡಿದ್ದಾರೆ. ಆಮೇಲೆ ಒಂದಿನ ಅವರಿಂದ ನಂಗೆ ಕಾಲ್ ಬಂತು, ನೀವೊಂದು ಪರಿಸರವಾದಿಯಾಗಿ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ರು. ನಾನು ಅದು ಇದು ತುಂಬ ನನಗೆ ಇದನ್ನು ಅವೇರ್ನೆಸ್ ತರಬೇಕು, ಪರಿಸರದ ಬಗ್ಗೆ ಅವೇರ್ನೆಸ್ ತರಬೇಕು. ಎಲ್ಲ ಕಡೆ ನಾನು ಹೋಗ್ತೀನಿ. ಈಗ ಹಾರ್ವರ್ಡ್ಗೆ ಹೋಗಿದ್ದೆ ಲಾಸ್ಟ್ ಮಂತು, ಹಾರ್ವರ್ಡಲ್ಲಿ ಲೆಕ್ಚರ್ ಕೊಟ್ಟೆ. ಆಮೇಲೆ ಕೆಲಾಗ್ ಯೂನಿವರ್ಸಿಟಿ, ಪ್ರಿನ್ಸ್ಟನ್ ಯೂನಿವರ್ಸಿಟಿ. ಇನ್ನೂ ನಾನು ಅಮೆರಿಕಾಯಿಂದ ಬಂದಿದ್ದೀನಿ, ಇನ್ನೂ ಜೆಟ್ಲಾಗಿಂದ ಹೊರಗೆ ಬಂದಿಲ್ಲ. ಆದರೂ ಕುಮಾರ್ ಅವರು ಹೇಳಿದ ತಕ್ಷಣ 2-3 ಸತಿ ನಾನು ಇವ್ರಿಗೆಲ್ಲ ಹೇಳಿದೆ, ತುಂಬ ನಿದ್ದೆ ಬರ್ತಿದೆ ಕಣೋ, ಹೋಗೋದು ಬೇಡೋ ಯೋಚನೆ ಮಾಡ್ತಿದ್ದೀನಿ ಅಂತ. ಆಮೇಲೆ ಕುಮಾರ್ ಅವ್ರ ಮುಖ ಜ್ಞಾಪಕ ಬಂತು ನನಗೆ. ಆಮೇಲೆ ಆಯೂರವ್ರ ಮುಖ ಜ್ಞಾಪಕ ಬಂತು. ಅವ್ರು ಎಷ್ಟು ಕಷ್ಟಪಟ್ಟು ಅದನ್ನು ಇದನ್ನು ಶೂಟಿಂಗ್ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಸಿಹಿ ಮುಖನೂ ಜ್ಞಾಪಕ ಬಂತು. ತಕ್ಷಣ ಇಲ್ಲ, ನಾವು ಹೋಗ್ಬೇಕಿದ್ದಕ್ಕೆ ನನಗೆ ಇವತ್ತೊಂಚೂರು ತೊಂದರೆ ಆದರೂ ಪರವಾಗಿಲ್ಲ ಅಂತ ಬಂದೆ. ಇದರಲ್ಲಿ ಈ ಸಿನಿಮಾದಲ್ಲಿ ಒಂದು ಅದ್ಭುತ ಏನಂತ ಹೇಳಿದ್ರೆ, ಪರಿಸರವಾದಿ ನನ್ನನ್ನೇ ಪರಿಸರವಾದಿಯಾಗಿ ತೋರಿಸಿದ್ದಾರೆ. ಸೊ ದಟ್ ಈಸ್ ರಿಯಾಲಿಟಿ. ಆ್ಯಕ್ಚುಲಿ ದಟ್ ಈಸ್ ರಿಯಲಿ. ನಾನು ಅದನ್ನು ಆ ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ಆಲದ ಮರದ ಬಗ್ಗೆ, ಅರಳಿ ಮರದ ಬಗ್ಗೆ ನಮ್ಮ ಇವಳಿಗೆ ರೀತುಗೆ ಸಿಕ್ಕಾಪಟ್ಟೆ ಜ್ಞಾನ ಕೊಟ್ಟಿದ್ದೀನಿ ಅಲ್ವಾ ರೀತು? ಅಂದರೆ ಅವಳಿಗೆ ಹೇಳಿಕೊಟ್ಟೆ. ಆಮೇಲೆ ಇದ್ರದ್ದು ಥೀಮ್ ಎಷ್ಟು ಚೆನ್ನಾಗಿದೆ ಅಂದರೆ, ಐ ಫೆಲ್ ಇನ್ ಲವ್ ವಿತ್ ದಿಸ್ ಆ್ಯಕ್ಚುಲಿ. ಯಾಕೆ ಅಂತ ಹೇಳಿದ್ರೆ ನನ್ನ ಮಕ್ಕಳೇ ಉದಾಹರಣೆ. ಯಾಕೆಂದರೆ ನನ್ನ ಮಕ್ಕಳಿಗೆ ಮ್ಯಾಥಮೆಟಿಕ್ಸಲ್ಲಿ, ಸೈನ್ಸಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಕನಸೇನೆಂದರೆ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ, ಡಾಕ್ಟರ್ ಆಗಬೇಕು ಅಂತ. ಅವನನ್ನು ಆ್ಯಕ್ಚುಲಿ ನನಗೆ ನೀವು ನಂಬ್ತಿರೋ ಇಲ್ವೋ, ಅವ್ರಿಗೆ ಮ್ಯಾಥಮೆಟಿಕ್ಸಲ್ಲಿ, ಸೈನ್ಸಲ್ಲಿ ಒಂದು ಚೂರು ಇಷ್ಟ ಇರಲಿಲ್ಲ. ಕಡೆಗೆ ನಾನು ಬೇಸಿಗೆ ಕರ್ಕೊಂಡು ಹೋಗಿ, ಬೇಸಲ್ಲಿ ಅವ್ರು IIT ಟ್ರೈನ್ ಮಾಡ್ತಾರೆ. ಅವ್ನು PUCನಲ್ಲಿ ಇದಾದಾಗ ಬೇಸಿಗೆ ಕರ್ಕೊಂಡೋಗಿ ನನ್ನ ಮಗನ IIT ಮಾಡಿಸ್ಬೇಕು ಅಂತ. ಆವಾಗ ಬೇಸಲ್ಲಿ ವಿಶಿಷ್ಟಪ್ಪ ಬುಕ್ ಎಲ್ಲ ತೊಗೊಂಡ್ಬಂದೆ ಅವತ್ತಿನ ದಿನ. ಆಮೇಲೆ ಒಂದಿನ ನಾಗರಾಜ್ ಅವರು ಬೇಸ್ ಓನರ್ ಇದ್ದಾರಲ್ಲ, ಅವ್ರು ಕರೆದ್ಬಿಟ್ಟು ಹೇಳಿದ್ರು, ನೀವು ಯಾಕೆ ಈ ಪ್ರಯತ್ನ ಪಡ್ತಾ ಇದ್ದೀರಾ, ನಿಮ್ಮ ಮಗನಿಗೆ ಈ ಸಬ್ಜೆಕ್ಟ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ. ಸೊ ಈ ಪಿಕ್ಚರ್ನ ಸ್ಟೋರಿ ಆಮೇಲೆ ನನ್ನ ಜೀವನದ ಸ್ಟೋರಿ ಎರಡು ಬಹಳ ಹೊಂದಾಣಿಕೆ ಆಗ್ತಾ ಇದೆ. ಇದನ್ನು ನಿಜವಾದ ಸ್ಟೋರಿ ಇದು. ಆ್ಯಕ್ಚುಲಿ ಇವ್ರು ತಂದಿದಾರಲ್ಲ, ಅದು ನನಗೆ ಕಡೆಗಳಿಗೆನಲ್ಲಿ ಅವರು ನನಗೆ ಸಿಕ್ಕರು. ಯಾಕೆಂದರೆ ಕಡೆಗೆ ಒಂದು ಏನೋ ಇದೆ, ಆವಾಗ ನಾನು ಅವ್ರಿಗೆ ಪ್ರೈಸ್ ಕೊಡೋಕೆ ಬರ್ತೀನಿ, ಏನೇನೋ ಆಗುತ್ತೆ. ಅದು ಭಾಳ ಚೆನ್ನಾಗಿದೆ ಸ್ಟೋರಿ. ಓಕೆ, ಈಗ ನಾನು ಹೇಳಲ್ಲ ಕ್ಲೈಮ್ಯಾಕ್ಸ್ನ. ಅದಕ್ಕೆ ನನ್ನ ಕರೆದ್ರು ಆ ಟೈಮಲ್ಲಿ. ಆವಾಗ ನಾನು ಕೇಳಿದಾಗ ಇವರು ಒಂದು ಡೈಲಾಗ್ ಬರ್ಕೊಟ್ರು ಆಯೂರವರು, ಇಷ್ಟುದ್ದ ಪೇಜು ನನಗೆ ಸ್ಟೇಜ್ ಮೇಲೆ ಮಾತಾಡೋಕ್ಕೆ. ನಾ ಡೈಲಾಗ್ ಒಂದು ಫಾಲೋ ಮಾಡಲಿಲ್ಲ, ನಾನು ಒಂದೇ ಒಂದು ಅಕ್ಷರ ಡೈಲಾಗಲ್ಲಿ ಫಾಲೋ ಮಾಡಲಿಲ್ಲ. ನಾನು ಅದನ್ನು ಭಾಷಣ ಮಾಡಿದೆ. ಅದು ಇವಾಗ ಹೇಗಾಯ್ತು ಅಂತ ಹೇಳಿದ್ರೆ, ಅದು ನನ್ನ ಜೀವನದ ಒಳಗಡೆ ಇರೋದು ಈ ಪರಿಸರ ಅನ್ನೋದು ನಾನು ಸ್ವತಃ ಅನುಭವಿಸ್ಕೊಂಡು ಬರ್ತಾ ಇರೋದು. ಈ ಕೆರೆಗಳು, ನಾನು 2.5 ತಿಂಗಳು ಅಮೆರಿಕಾದಲ್ಲಿ ಇದ್ದಾಗ 3 ಕೆರೆ ರಿಜುವಿನೇಟ್ ಮಾಡಿದ್ದೀನಿ. ಇವಾಗ ನೀವು ನಂಬ್ತಿರೋ ಇಲ್ವೋ, ನಾನು ಅದು ರಿಜುವಿನೇಟ್ ಮಾಡಲಿಲ್ಲ ಅಂದಿದ್ರೆ 19.5 ಎಕರೆ ಕೆರೆ ಅದನ್ನು
ಅದು ಒಂದು ಬಿಲ್ಡಿಂಗ್ ಆಗೋಗಿರೋದು, ಅದು ಒಳಗಡೆ ವಿಷಯಗಳು, ಅದನ್ನು ಮಾತಾಡೋಕ್ಕಾಗಲ್ಲ. ಸೊ ಅದು ಆಲ್ರೆಡಿ ಅದನ್ನು ಖರಾಬ್ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ರು. ಸೊ ಅದನ್ನು ಒಂದು ಕೆರೆ ಅಂತಲೂ ಪಾರ್ಕಿಂಗ್ ಲಾಟ್ ಮಾಡ್ಕೊಂಡ್ಬಿಟ್ಟಿದ್ರು. ಅದನ್ನು ಬಿಡಿಸಿ ಇವತ್ತು ನೀವು ನಂಬ್ತಿರೋ ಇಲ್ವೋ, 1-2 ತಿಂಗಳಲ್ಲಿ ಇಷ್ಟು ಅದ್ಭುತ ನಡೀತು. ನೆನ್ನೆ ಒಂದು ಕೆರೆ ಸ್ಟಾರ್ಟ್ ಮಾಡಿದ್ದೀನಿ, ಚಿಕ್ಕೆರೆ ಅಂತ. ಎಷ್ಟು ಅಧ್ವಾನಗಳು ನಡೀತಾ ಇದೆ. ಉತ್ತರಹಳ್ಳಿ ಕೆರೆಗೆ ಒಂದೇ ಸಮ ಒದ್ದಾಡ್ತಾ ಇದ್ದೀನಿ, ಪರ್ಮಿಷನ್ ಕೊಡಿ. ನನ್ನ ಸ್ವತಃ ದುಡ್ಡಿಂದ ನಾನು ಇದನ್ನೆಲ್ಲ ಡೆವಲಪ್ ಮಾಡ್ತಿದ್ದೀನಿ. ಯಾವ NGOಸಿಂದನೂ ತಗೋತಾ ಇಲ್ಲ, ಇವನ್ ನನ್ನ ಮಕ್ಕಳಿಂದನೂ ತಗೋತಿಲ್ಲ. ನಂದು ಒಂದು ನನ್ನ SP ಅಕೌಂಟ್ ದುಡ್ಡು ಕೊಟ್ಟು ನಾನು ಇದನ್ನೆಲ್ಲ ಮಾಡ್ತಿದ್ದೀನಿ. 1 ವರ್ಷದಲ್ಲಿ ನಾನು 2 ಕೆರೆ ಮಾಡಿದ್ರೆ ನಂಗೆ ಮಿನಿಮಮ್ 1 ಕೋಟಿ ಖರ್ಚಾಗುತ್ತೆ. ಸೊ ಐ ವೋಂಟ್ ಮೈಂಡ್. ನನಗೆ ಇವಾಗ ಇನ್ನೊಂದು ರಾಯರ್ ಕೆರೆ ಕಂಟಿನ್ಯೂಸ್ ಆಗಿ ಕೆರೆಗಳಿದೆ. ನನಗೆ ಅದು ಪರ್ಮಿಷನ್ ಸಿಗೋಕ್ಕೆ ಕಷ್ಟ, ಬಟ್ ನಾನು ಅದೊಂದು ಇದಿದೆ, ಅದ್ರಲ್ಲಿ ನಾನು ಪರ್ಮಿಷನ್ ತೊಗೊಂಡು ನಾನು ಮಾಡ್ತಾ ಇದ್ದೀನಿ. ನಂದು ಇದರಲ್ಲಿ ನಡೀತಾ ಬರ್ತಾ ಇದೆ. ಅದೇ ನಮ್ಮ ರೀತುನ ಈ ಫಿಲಮಲ್ಲಿ ಒಂದು ಕೆರೆ ಹತ್ರ ಕರ್ಕೊಂಡು ಹೋಗ್ತೀನಿ. ಆ ಕೆರೆ ಹತ್ರ ಆ್ಯಕ್ಚುಲಿ ಪ್ರಾಕ್ಟಿಕಲಿ ಅವಳ ಹತ್ರ ಆಲದ ಮರ ಹಾಕ್ಸಿದ್ದೀನಿ. ಆ ಆಲದ ಮರನ ನೀನು ಬಂದು ನೋಡ್ಕೊಂಡು ಹೋಗ್ತಾ ಇರೋ ಅಂತ ಹೇಳ್ತಾ ಇದ್ದೀನಿ. ನೋಡಿ ಈ ಫಿಲಮ್ ಕತೆ ಎಷ್ಟು ಅದ್ಭುತವಾಗಿದೆ ಅಂತ ನೀವೆಲ್ಲ ತಿಳ್ಕೊಳ್ಳಿ. ನನ್ನ ಪ್ರಕಾರ ನಾನೀಗ ಮೊನ್ನೆ ಅಮೆರಿಕಾ ಹೋದಾಗ ವಿದ್ಯಾರಣ್ಯ ಕನ್ನಡ ಕೂಟದಲ್ಲಿ ನಾನು ಹೇಳಿದೆ ಈ ಥರದ್ದೊಂದು ಮೂವಿ ಬರ್ತಾ ಇದೆ ಅಂತ. ಅವರಲ್ಲಿ ಅಮೆರಿಕಾದಲ್ಲಿ ರಿಲೀಸ್ ಮಾಡೋಣ ಅಂದರು. ಟೀಸರ್ ನಂಗೆ ಕರೆಕ್ಟಾಗಿ ಸಿಗಲಿಲ್ಲ. ಇಲ್ಲಾಂದಿದ್ರೆ ಇವಾಗ ಅಕ್ಕ ಬರ್ತಾ ಇದೆ, ಅಕ್ಕ ಫಂಕ್ಷನ್ ಬರ್ತಾ ಇದೆ, ಅಕ್ಕದಲ್ಲಿ ಇದ್ರ ಟೀಸರ್ ರಿಲೀಸ್ ಮಾಡಿ ಇದು ಪಬ್ಲಿಸಿಟಿ ಕೊಡ್ಬೇಕು ನಾವೆಲ್ಲ. ನಮ್ಮ ಪ್ರತಿಯೊಬ್ಬರದು ಇಲ್ಲಿ ಬಂದಿರೋ ಪ್ರತಿಯೊಬ್ಬರದು ಕರ್ತವ್ಯ. ನೀವು ಇದಕ್ಕೆ ಜಾಸ್ತಿ ಇವತ್ತು ನಾನು ಟೀಸರ್ ನೋಡಾದ್ಮೇಲೆ ಕ್ವಾಲಿಟಿ ಆಫ್ ಮೂವಿ ಇಸ್ ಸೋ ಗುಡ್ ಅನ್ನಿಸ್ತು ಗೊತ್ತಾ ನನಗೆ. ನಿಜವಾಗ್ಲೂ ಐ ಆಮ್ ಸೋ ಹ್ಯಾಪಿ. ಇವ್ರ ತಂದೆ ತಾಯಿ ಆ್ಯಕ್ಟ್ ಮಾಡಿರೋರು ಇವರಿಬ್ಬರು ತುಂಬ ಚೆನ್ನಾಗಿ ನ್ಯಾಚುರಲಾಗಿ ಮಾಡಿದ್ದಾರೆ ನನಗೆ ಅನಿಸುತ್ತೆ. ಇವ್ರಿಗೆ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ನಮ್ಮ ಅದ್ಭುತವಾದ ನಮ್ಮ ಲಕ್ಷ್ಮಣ್ ರಾವ್ ಸಾಹಿತ್ಯಕ್ಕೆ ಇಟ್ಕೊಟ್ಟಿದ್ದಾರೆ. ನನಗಂತೂ 6 ಸೆನ್ಸಲ್ಲಿ ಅನ್ನಿಸ್ತಾ ಇದೆ. ನನಗೆ ಏನು 6 ಸೆನ್ಸ್ ಅನಿಸುತ್ತೋ ಅದು ಕ್ಲಿಕ್ ಆಗುತ್ತೆ, ಇದು ಈ ಮೂವಿ ಹಿಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಕುಮಾರ್ ಅವ್ರ ಪ್ರಯತ್ನಕ್ಕೆ ನಾನು ಶುಭಾಶಯಗಳನ್ನು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನೀವು ನಂಬ್ತಿರೋ ಇಲ್ಲೋ ಈ ಮೂವಿನ ನಾನು ಎಷ್ಟು ಪ್ರಾಮಿನೆಂಟ್ ಜನಗಳನ್ನು ಈಗ ನಾನು ಅಲ್ಲಿ ಹೋಗಿ 2.5 ತಿಂಗಳಲ್ಲಿ ಎಷ್ಟು ದೊಡ್ಡ ಸಾಧನೆ ಮಾಡ್ಕೊಂಬಂದಿದ್ದೀನಿ ಅಂದರೆ $10 ಪರ್ ಚೈಲ್ಡ್ ರೂರಲ್ ಸ್ಕೂಲು, ತೀರಾ ಕಡುಬಡೆ ಶಾಲೆಗಳಿಗೆ $10 ಒಬ್ಬರು ಒಂದು ಮಗು ಎಜುಕೇಷನ್ ನೋಡ್ಕೊಳ್ಳೋ ಥರ ಅಂತ ಮಾಡ್ಕೊಂಡು ನಂಗೆ 1000 ಜನ ರೆಡಿ ಇದ್ದಾರೆ ಕೊಡೋಕ್ಕೆ. ಯಾಕೆಂದರೆ 1000 ಜನ ರೆಡಿ ಇದ್ದಾರೆ. ಈ ಮೂವಿನ ನಿಜವಾಗ್ಲೂ ನಂಗೆ ಅವತ್ತು ಕುಮಾರ್ ಹತ್ರ ಎಲ್ಲ ಇನ್ಯಾರೋ ಒಬ್ಬರ ಹತ್ರ ನಾನು ಕಮ್ಯುನಿಕೇಟ್ ಮಾಡ್ತಾ ಇದ್ದೆ. ಅವರಲ್ಲಿ ಇದರಲ್ಲಿ ಯುಗಾದಿ ಫೆಸ್ಟಿವಲಲ್ಲಿ ಸೆಲೆಬ್ರೇಷನಲ್ಲಿ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಇವಾಗ ಅಮೆರಿಕಾ ಇದರಲ್ಲಿ ವೇದಿಕೆಯಲ್ಲಿ ಇದು ವೆರಿ ಎಫೆಕ್ಟಿವ್ ಮೂವಿ ಇದು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ತಂದೆ ತಾಯಿನೂ ಇನ್ಕ್ಲೂಡ್ ನಾನಂದರೆ ನನ್ನದೇ ಸ್ವತಃ ಅನುಭವ. ನಾನು ಎಷ್ಟು ನನ್ನ ಮಗನ ಫೋರ್ಸ್ ಮಾಡ್ತಾ ಇದ್ದೆ ಸೈನ್ಸು ಮ್ಯಾಥಮೆಟಿಕ್ಸ್ ಓದೋದಕ್ಕೆ. ಕಡೆಗೆ ಅವ್ರಿಗೆ ಆ ಥರ ಫೈನಾನ್ಷಿಯಲ್ ಇದರಲ್ಲಿ ಮಾರ್ಕೆಟಲ್ಲಿ ಅಷ್ಟು ಪ್ರತಿಭೆ ಇದೆ ನಂಗೆ ಗೊತ್ತಿಲ್ಲ. ಇವತ್ತಿನ ಯಂಗೆಸ್ಟ್ ಬಿಲಿಯನಿಯರ್ಸ್ ಆಫ್ ಇಂಡಿಯಾ ಅವರು ಎಷ್ಟು ಅದ್ಭುತ ಸಾಧನೆ ಮಾಡಿದ್ದಾರೆ. ಮೋರ್ ದನ್ ಇಟ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ. ಅವ್ರಿಗೆ 14,500 crores ನನ್ನ ಮಗ ಗಿವಿಂಗ್ ಪ್ಲೆಡ್ಜ್ ಮಾಡಿದ್ದಾನೆ ದುಡ್ಡನ್ನು. ಅದು ಇದಕ್ಕೆ ಪರಿಸರಕ್ಕೆ ಮತ್ತು ಇದಕ್ಕೆ ರೂರಲ್ ಎಜುಕೇಷನ್ಗೆ. ಅದಕ್ಕೆ ಇವಾಗ ಹೇಗೆ ಅಂತ ಹೇಳಿದ್ರೆ ಈ ಮೂವಿನ ಒಂದು ಎಜುಕೇಟಿವ್ ಮೂವಿ, ಮಕ್ಕಳ ಮೂವಿ ಅಂತ ಹೇಳಿ ಪ್ರತಿಯೊಂದು ಇದಕ್ಕೆ ನಂಗನ್ಸೋ ಪ್ರಕಾರ ನಮ್ಮ ಜಯಮಾಲಾ ಮೇಡಮು, ಸುಂದರರಾಜ್ ಸರ್ ಎಲ್ಲ, ಸುಂದರರಾಜ್ ಮತ್ತು ನಮ್ಮ ಅಣ್ಣ ಭಾಳ ಕ್ಲೋಸ್ ಫ್ರೆಂಡ್ಸು. ಭಾಳ ಸಣ್ಣ ವಯಸ್ಸಿಂದ ನನಗೆ ಸುಂದರರಾಜ್ ಅವ್ರಿಗೆ ಗೊತ್ತು. ಆಮೇಲೆ ಇದನ್ನು ಇವರೆಲ್ಲ ಒತ್ತು ಕೊಟ್ಟು ಇದು ಅವಾರ್ಡ್ ಎಲ್ಲ ಗ್ಯಾರಂಟಿ ಬರುತ್ತೆ ಅನ್ಕೋತಾ ಇದ್ದೀನಿ ನಾನು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಮೂವಿ ಬಂದೇ ಇಲ್ಲ. ಮಕ್ಕಳಿಗೋಸ್ಕರ ಮೂವಿನೇ ಬಂದಿಲ್ಲ. ಸೊ ಇದು ಪ್ರತಿಯೊಬ್ಬ ಮಕ್ಕಳ ತಂದೆ ತಾಯಿ ಒಂಥರ ನೋಡಿ ತಿಳ್ಕೊಳ್ಳುವಂಥ ಮೂವಿ. ಮಕ್ಕಳಿಗೆ ಏನು ಪ್ರತಿಭೆ ಇದೆ ಅಂತ ನೋಡಿ ಆ ಪ್ರತಿಭೆಗೆ ಪುರಸ್ಕಾರ ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಮಕ್ಕಳುಗಳು ಮುಂದೆ ಬರ್ತಾರೆ, ನಮ್ಮ ದೇಶಕ್ಕೆ ಒಳ್ಳೆ ಆಸ್ತಿ ಆಗ್ತಾರೆ. ಸೊ ಇವಳಿಗೆ ಪರಿಸರವಾದಿ ಆಗ್ತಾಳವಳು. ಸೊ ಎನ್ವೈರನ್ಮೆಂಟಲಿಸ್ಟ್ ಎಲ್ಲ ದೇಶಕ್ಕೆ ಬೇಕಾಗಿರೋ ಅಂಥದ್ದು. ಸೊ ಎಲ್ಲರಿಗೂ ಒಳ್ಳೆಯದು. ಒಂದು ಕ್ವೆಶನ್, ಸೊ ಒಂದು ಅನ್ಫಾರ್ಚುನೇಟ್ ಥಿಂಗ್ ಅಂದರೆ ಈ ಕೋಟಿ ನಟಿ ಅದೆಲ್ಲ ಇದೆಯಲ್ಲ, ನಾನು ಒಳಗಡೆಯಿಂದ ಹೊಕ್ಕಿ ನೋಡ್ತಾ ಇರೋದ್ರಿಂದ ಎಲ್ಲ ಬೂಟಾಟಿಕೆ, ಎಲ್ಲ ಹಿಪೋಕ್ರೆಸಿ. ನಾನು ಹೇಳ್ತೀನಿ ಕೇಳಿ, ಒಬ್ಬೊಬ್ಬರು ಒಂದೊಂದು ಮರನ ಹಾಕಿ ಬೆಳೆಸಿದ್ರೆ ನಮ್ಮ ದೇಶ ಎಷ್ಟು ಉದ್ಧಾರ ಆಗ್ತಾ ಇತ್ತು.
ನೋ, ಐ ಡೋಂಟ್ ಥಿಂಕ್. ಯಾಕೆ ಅಂತ ಹೇಳಿದ್ರೆ ಒಂದು ಮರ ಹಾಕಿ ಬೆಳೆಸೋದು ಅಂದರೆ ಇಟ್ ಇಸ್ ನಾಟ್ ಅನ್ ಈಸಿ ಥಿಂಗ್. ನಾನಿವಾಗ ಸೋಮನಹಳ್ಳಿ ಏರಿಯಾದಲ್ಲಿ 4,500 ಮರ ಹಾಕಿದ್ದೀನಿ ಕೆರೆ ಸುತ್ತ. ಆ ಕೆರೆ ಡೆವಲಪ್ ಮಾಡಾದ್ಮೇಲೆ ಅದನ್ನು ಬೆಳೆಸೋಕ್ಕೆ ನನಗೆ ಒಂದು ತಿಂಗಳಿಗೆ ನಾವು ಮಿನಿಮಮ್ 1 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ನಾವು 1.5 ಲಕ್ಷ ಆಗುತ್ತೆ 4,000 ಮರಕ್ಕೆ. ನಾನೀಗ ನಾಗನಾಯಕನಹಳ್ಳಿ ಸುತ್ತ ನಾನು 2,500 ಮರ ಹಾಕಿದ್ದೀನಿ. ಅದಕ್ಕೆ ಎವ್ರಿ ಮಂತ್ ನೋಡಿ, ನಮ್ಮ ಅಸಿಸ್ಟೆಂಟ್ಗಳೆಲ್ಲ ಇದ್ದಾರೆ, ಎಲ್ಲರಿಗೂ ಗೊತ್ತು. ಅಲ್ಲಿ ಎವ್ರಿ ಮಂತ್ ನಾನೊಂದು 60-70 ಸಾವಿರ ಇವಾಗ ಖರ್ಚು ಮಾಡ್ತೇವೆ. 70 ಸಾವಿರದಿಂದ 1 ಲಕ್ಷ ಖರ್ಚು ಮಾಡ್ತಾ ಇದ್ದೀನಿ. ಮರ ಬೆಳೆಸೋದು ಅಷ್ಟು ಸುಲಭ ಅಲ್ಲ. ಮರ ಬೆಳೆಸೋದು, ಮರ ಹಾಕೋದು ಸುಲಭ. ಎಲ್ಲ ಆರ್ಗನೈಸೇಷನ್ಸ್ನವರು ಹೋಗ್ತಾರೆ, ಮರ ಹಾಕ್ತಾರೆ, ಎಷ್ಟು ರೋಷ ಬರುತ್ತೆ ಗೊತ್ತಾ ನನಗೆ. ಆ್ಯಂಡ್ ಮರ ಹಾಕ್ತಾರೆ, 1 ತಿಂಗಳಾದ್ಮೇಲೆ ಹೋಗಿ ನೋಡಿ ಆ ಮರ ಇರಲ್ಲ. ಅದು ಬರೀ ಪರಿಸರ ದಿನಾಚರಣೆ ಅಷ್ಟೇ. ಅದೆಷ್ಟು ಎಲ್ಲರೂ ಬ್ಯಾನ್ ಮಾಡ್ಬೇಕು ಅದನ್ನ. ನೀವು ಇವಾಗ ಒಂದು ಮರ ಹಾಕುವಾಗ ಅವರು ಓದ್ ತಗೋಬೇಕು, ಆಮೇಲೆ ರೈಟಿಂಗ್ ಅಲ್ಲಿ ಕೊಡ್ಬೇಕು. ಈ ಮರ ಬೆಳೆಸಕ್ಕೆ ನಾನು 500 ರೂಪಾಯಿ ಆದ್ರೂ ತಿಂಗಳಿಗೆ ಖರ್ಚು ಮಾಡಕ್ ರೆಡಿ ಇದ್ದೀನಿ ಅಂತ. ಅದು ಜವಾಬ್ದಾರಿ ತಗೋಬೇಕು ಅವರು. ಬಹುಶಃ ಮೇಡಮ್ ನಿಮ್ ತರಾನೇ ಎಲ್ಲರೂ ಯೋಚಿಸಿದಾಗ ಖಂಡಿತ ಒಂದು ಕ್ರಾಂತಿ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಹಳಷ್ಟು ವಿಚಾರಗಳನ್ನ ಇಲ್ಲ ಇನ್ನೊಂದು ವಿಚಾರ ನಿಮ್ಗೆಲ್ಲ ಹೇಳ್ಬೇಕು. ಉತ್ತರಹಳ್ಳಿ ಕೆರೆಗೆ ಡ್ರೈನೇಜ್ ವಾಟರ್ ಬಂದು ಸೇರ್ಕೋತಾ ಇದೆ. ನೀವು ಇದರಲ್ಲಿ ಎಷ್ಟು ಜನ ಉತ್ತರಹಳ್ಳಿ ಸರೌಂಡಿಂಗ್ ಅಲ್ಲಿ ಇದ್ದೀರಾ? ಇವಾಗ ಋಷಭಾವತಿ ಹಾಳಾಗಿರೋದು ನೋಡಿದೀರಾ ನೀವು? ಉತ್ತರಹಳ್ಳಿ ಕೆರೆಗೆ ನುಗ್ಗಿ ಬರ್ತಿದೆ ಡ್ರೈನೇಜ್ ವಾಟರು. ಅದಕ್ಕೆ ನಾನು ಹೋಗ್ಬಿಟ್ಟು ನಾನು MLA ಅವ್ರ ಹತ್ರ 3 ತಿಂಗಳ ಕೆಳಗಡೆ ಅಮೆರಿಕ ಹೋಗೋಕೆ ಮುಂಚೆ ನನಗೆ ಪರ್ಮಿಷನ್ ಕೊಡಿ, ಇದನ್ನ ದುಡ್ಡು ನಾನು ಖರ್ಚು ಮಾಡ್ತೀನಿ, ನಂಗೆ ಗೌರ್ಮೆಂಟಿಂದ ದುಡ್ಡು ಬೇಡ, ಐ ಆಮ್ ರೆಡಿ ಟು ಸ್ಪೆಂಡ್ ಮನಿ, ಅದಕ್ಕೆ ನಾನು ಖರ್ಚು ಮಾಡ್ತೀನಿ, ನಂಗೆ ಪರ್ಮಿಷನ್ ಕೊಡಿ, ನಾನು ಶುರು ಮಾಡ್ತೀನಿ ಕೆಲಸ ಅಂತ ಹೇಳಿದ್ರೆ ಇದುವರೆಗೂ ನಂಗೆ ಪರ್ಮಿಷನ್ ಸಿಕ್ಕಿಲ್ಲ. ಅಲ್ಲಿ ಕೆಲವು ಜನತೆ ಬಹಳ ಕಷ್ಟಪಟ್ಟು ಎಷ್ಟು ಒದ್ದಾಡ್ತಿದ್ದಾರೆ, ಕೆಲವೊಬ್ರು ಮಾತ್ರ. ತಮ್ಮ ಮಾತು ಕೇಳಿ ನಮಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಪರಿಸರ ಉಳಿಸೋದು, ಪ್ರಾಣಿ ದಯೆ. ಇವತ್ತು ಮನುಷ್ಯನಿಗೆ ಮನುಷ್ಯ ಸಂಬಂಧಗಳ ಬಗ್ಗೆ ಗೌರವನೇ ಇಲ್ಲ. ಮನುಷ್ಯನಿಗೆ ತಾನೇನು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಆದರೆ ತಾವು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಖಂಡಿತವಾಗ್ಲೂ ನಾನು ಕುಮಾರ್ ಅವ್ರಿಗೆ ಹೇಳ್ತೀನಿ, ನಿಮ್ಮನ್ನು ನಾವು ಇನ್ಯಾವತ್ತಾದರೂ ಬರ್ಮಾಡ್ಕೋಬೇಕಾಗತ್ತೆ. ನಂಗೆ ನಿಮ್ಮ ಅವಶ್ಯಕತೆ ಇದೆ. ಇವತ್ತು ನನಗನ್ಸುತ್ತೆ ಇವರ ಸಂಭ್ರಮದ ಇದು ಇನ್ನೊಂದು ಸೆಷನ್ನಲ್ಲಿ ನಾವು ನಿಮ್ಮನ್ನ ಬಳಸ್ಕೋತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂಗೆ ಯಾಕೆ ಗೊತ್ತಾ, ನಿಮ್ಮ ಹತ್ರ ಎಲ್ಲ ಹೇಳ್ಕೊಳಕ್ಕೆ ಬಹಳ ಇದೆ ಅಂದ್ರೆ ಬಹಳ ಇದೆ. ನೀವೆಲ್ಲ ಒಟ್ಟಾಗಬೇಕು, ಪ್ರತಿಯೊಬ್ಬರು ಒಟ್ಟಾಗಿ ಸೇರಿದಾಗ ಈ ಫಿಲಮ್ ಏನಂದ್ರೆ ಇದು ಪರಿಸರದ ಮೇಲೆ ಅವಲಂಬಿಸಿದೆ. ಪರಿಸರನೇ ಇದ್ರದ್ದು ಮೇನ್ ಫೋಕಸ್. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಾನು ಇವತ್ತಿನ ದಿನ ಇಲ್ಲಿಗೆ ಬರಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನನ್ನನ್ನು ಕರೆಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ನಾನೀಗ ಪರಿಸರದ ಮೇಲೆ ಈ ಮೂವಿ ಆಗ್ತಿರೋದ್ರಿಂದ ಓಕೆ ಮೇಡಮ್, ಎಲ್ಲ ನೀವೆಲ್ಲರೂ ದಯವಿಟ್ಟು ಕೇಳ್ಕೊತೀನಿ, ಎಲ್ಲರೂ ನನ್ನ ಮಾತು ಕೇಳಿ. ಹಿರಿಯ ಕಲಾವಿದರಿಗೆ ನಮಸ್ಕಾರ. ನನ್ನ ಮಗಳೇ ಸೂಪರ್ ಸ್ಟಾರ್ ಅಂದಿದ ತಕ್ಷಣ ನಂಗೆ ನೆನಪಾಗೋದು ನನ್ನಮ್ಮ. ಯಾಕಂದರೆ ನನ್ನಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಎಲ್ಲ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ, ನನ್ನ ಮಗಳು ಸೂಪರ್ ಸ್ಟಾರ್, ನನ್ನ ಮಗ ಸೂಪರ್ ಸ್ಟಾರ್ ಆಗ್ತಾರೆ ಅಂತ. ಬಹುಶಃ ಅವರೆಲ್ಲ ಹಂಗಂತ ಇರೋದಕ್ಕೇ ನಾವೆಲ್ಲ ಈ ಮಟ್ಟಕ್ಕೆ ಈ ವೇದಿಕೆ ಮೇಲೆ ಇರುವಂತಹ ಅವಕಾಶ ಸಿಕ್ಕಿದೆ ಅನಿಸುತ್ತೆ. ಇದರಲ್ಲಿ ನನ್ನ ಪಾತ್ರ, ನನ್ನ ಮಗಳನ್ನ ಸೂಪರ್ ಸ್ಟಾರ್ ಆಗಿ ಮಾಡಬೇಕು, ಫೇಮಸ್ ಮಾಡಬೇಕು ಅಂತ ಸ್ವಲ್ಪ ಒತ್ತಡ ಕೊಡುವಂತಹ ತಾಯಿಯ ಪಾತ್ರ ಮಾಡಿದ್ದೀನಿ. ಹೇಗಾಗಿದೆ ಅಂದರೆ, ಹಿಂದೆ ಎಲ್ಲ ಮಕ್ಕಳು ಓದಿ ಒಂದು ಒಳ್ಳೆ ಕೆಲಸ ತಗೊಂಡ್ರೆ ಸಾಕು, ಅವ್ರ ಭವಿಷ್ಯ ಹೆಂಗೋ ಚೆನ್ನಾಗಿರುತ್ತೆ ಅಂತ ಇದ್ರು. ಬಟ್ ಈಗ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನನ್ನ ಮಗಳು ಫೇಮಸ್ ಆಗಬೇಕು, ನನ್ನ ಮಕ್ಕಳು ಫೇಮಸ್, ಎಲ್ಲರೂ ಕಂಡುಹಿಡಿಬೇಕು, ಎಲ್ಲ ಕಡೆ ಕಾಣಿಸ್ಕೋಬೇಕು ಅನ್ನೋ ಆಸೆ ಎಲ್ಲ ಪೇರೆಂಟ್ಸ್ಗೂ ಇದೆ. ಅದು ತಪ್ಪೇನಿಲ್ಲ. ಆದರೆ ಅವ್ರಿಗೆ ಏನು ಇಷ್ಟ ಇದೆ ಅಂತ ತಿಳ್ಕೊಂಡು ಅದ್ರ ಮೂಲಕ ಅದ್ರ ಥರನೇ ಹೋದರೆ ಅವರಿಗೂ ಒಳ್ಳೆಯದು, ಮಕ್ಕಳ ಬಾಲ್ಯನ ಕಸ್ಕೊಳ್ಬಾರ್ದು. ಒಳ್ಳೆ ಎಜುಕೇಷನ್ ಮುಖ್ಯ, ಅದಾದಮೇಲೆ ಫೇಮಸ್ ಎಲ್ಲ ಅದು ನೆಕ್ಸ್ಟ್ ಬರುತ್ತೆ ಅನ್ನೋದು ಒಂದು ಒಳ್ಳೆಯ ಸಂದೇಶ ಇದೆ ಸಿನಿಮಾದಲ್ಲಿ. ನಮ್ಮ ಆಯು ಸರ್ ಅವರ ಮೊದಲನೇ ನಿರ್ದೇಶನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ಒಳ್ಳೆಯದಾಗಲಿ. ಹಾಗೆ ನಮ್ಮ ಕುಮಾರ್ ಸರ್ ಬಹಳಷ್ಟು ಜನಕ್ಕೆ ಬಣ್ಣ ಹಚ್ಚಿದ್ದಾರೆ, ಜೀವನ ಕೊಟ್ಟಿದ್ದಾರೆ. ಸೊ ನಿಮಗೆ ಇನ್ನೂ ದೊಡ್ಡ ಮಟ್ಟದ ಸಿನಿಮಾ ಮಾಡುವಷ್ಟು ಆದಾಯ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ, ನಮ್ಮ ಎಲ್ಲ ಕಲಾವಿದರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ಈ ಸಿನಿಮಾದಲ್ಲಿ ಕೆಲಸ ಮಾಡಿ. ಹೀಗೆ ಸಂಭ್ರಮಿಸ್ತಾ ಇರಿ ಸಂಭ್ರಮ. ಓವರ್ ಟು ಬಂದಿರೋದಕ್ಕೆ, ಸಪೋರ್ಟ್ ಮಾಡಿರೋದಕ್ಕೆ. ಆ್ಯಂಡ್ ಇದು ನನ್ನ 18th ಸಿನಿಮಾ ಆ್ಯಕ್ಚುಲಿ. ಸೊ ನನಗೆ ಅವಕಾಶ ಕೊಟ್ಟಿರೋ ಪ್ರೊಡ್ಯೂಸರ್ ಸರ್ ಇರಲಿ, ಡೈರೆಕ್ಟರ್ ಸರ್ ಇರಲಿ, ಎಲ್ಲರಿಗೂ ಥ್ಯಾಂಕ್ ಯು.
ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಈ ಮೂವಿಯಲ್ಲಿ ಆ್ಯಕ್ಚುಲಿ ಟೋಟ್ಲಿ ನ್ಯೂ ಫಸ್ಟ್ ಆಫ್ ಆಲ್. ಯಾಕಂದರೆ ಯೂಶ್ವಲಿ ಸರ್ ಹೇಳಿರೋ ಥರ ಲಕ್ಷ್ಮಣ್ ರಾವ್ ಸರ್ ಎಲ್ಲ ಹೇಳೋ ಥರ ಲಿರಿಕ್ ಟ್ಯೂನ್ ಆದಮೇಲೆ ಲಿರಿಕ್ಸ್ ಬರೋದು, ಯೂಶ್ವಲಿ ಲೇಟೆಸ್ಟಲ್ಲಿ ಹಂಗೆ ಮಾಡೋದು. ಸೊ ಫಸ್ಟ್ ಟೈಮ್ ಇಲ್ಲ ನಿಮಗೆ ಲಿರಿಕ್ ಬರುತ್ತೆ ಅದ್ರ ಮೇಲೆ ಟ್ಯೂನ್ ಮಾಡಬೇಕಂದ್ರೆ ನನಗೆ ಭಯ ಆಯಿತು, ಆಗಲ್ಲ ಎಲ್ಲ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಟ್ಯೂನಲ್ಲಿ ಅಂತ. ಬಟ್ ಆ ಲಿರಿಕ್ಸ್ನ ನೋಡಿದ ಮೇಲೆ ನನಗೆ ಗೊತ್ತಾಯಿತು ಅಲ್ಲಿ ಅಷ್ಟು ಈಸಿಯಾಗಿ ಟ್ಯೂನ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಕರೆಕ್ಟಾಗಿ ವರ್ಡ್ ಬೈ ವರ್ಡ್ ಇರಲಿ, ಪ್ಯಾರಾಸ್ ಇರಲಿ ಎಲ್ಲನೂ ಸ್ಪ್ಲಿಟ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಡ್ಯೂರಿಂಗ್ ರೆಕಾರ್ಡಿಂಗ್ ಟೈಮ್ನು ತುಂಬ ಹೆಲ್ಪ್ ಮಾಡಿದರು ಬಂದು. ಸೊ ಅವ್ರ ಜೊತೆ ವರ್ಕ್ ಮಾಡಿರೋ ಟೈಮ್ ಬಂದುಬಿಟ್ಟು ನನಗೆ ಫುಲ್ ಎಕ್ಸ್ಪೀರಿಯನ್ಸ್, ಲರ್ನಿಂಗ್ ಆ್ಯಂಡ್ ನ್ಯೂ ವಿಷಯಗಳು ಇದಾಯಿತು. ಸೊ ಥ್ಯಾಂಕ್ ಯು. ಆ್ಯಂಡ್ ಆ್ಯಕ್ಟಿಂಗ್ನೂ ಸೂಪರಾಗಿ ಮಾಡಿದ್ದಾರೆ, ನಮ್ಮ ಹೀರೋ ಇರಲಿ ಆ್ಯಂಡ್ ಚೈಲ್ಡ್ ಆರ್ಟಿಸ್ಟಲ್ಲಿ ಎಲ್ಲರೂ ಸೂಪರಾಗಿ ಮಾಡಿದ್ದಾರೆ. ಇಟ್ ವಾಸ್ ನೈಸ್ ಟು ಸ್ಕೋರ್ ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ. ಥ್ಯಾಂಕ್ ಯು. ಆ್ಯಂಡ್ ಅದೇ ಸಪೋರ್ಟ್ ಮಾಡಿ ನಮಗೆ. ಥ್ಯಾಂಕ್ ಯು. ಸೊ ಕ್ರಿಕೆಟ್ ಟೀಮೇ 11 ಜನ ಇರ್ತಾರೆ, ಫುಟ್ಬಾಲ್ ಟೀಮಲ್ಲಿ 11 ಜನ ಇರ್ತಾರೆ, ಹಾಕಿ ಟೀಮಲ್ಲಿ 11 ಜನ ಇರ್ತಾರೆ. ಈ ನನ್ನ ಮಗಳೇ ಸೂಪರ್ ಸ್ಟಾರಲ್ಲಿ 15 ಜನ ಇದ್ದೀವಿ, ಪ್ಲಸ್ 16. ಈಗ ಆಲ್ರೆಡಿ ಎಲ್ಲರೂ ಮಾತಾಡೋದ್ರಿಂದ ನಾನು ಈ ಟೀಮ್ನಲ್ಲಿ ಒಂದೇ ಒಂದು ವಿಷಯ, ನನ್ನ ಗೆಳೆಯ ಕುಮಾರ್ ಒಬ್ಬ ಟೆಕ್ನಿಷಿಯನ್ನು ಚಿತ್ರರಂಗದಲ್ಲಿ ದುಡಿದು ಅವರು ಟೆಕ್ನಿಷಿಯನ್ನಾಗೆ ಮರೆಯಾಗ್ಬಿಡ್ತಾರೆ. ಆದರೆ ನಾನು ನೋಡಿದ್ದೀನಿ ಪುಟ್ಟಣ್ಣ ಕಣಗಲ್ಲ ಕಡೆ ದಿನಗಳು ಹೇಗಿತ್ತು, ಬೇರೆ ಕಡೆ ದಿನಗಳು ಹೇಗಿತ್ತು ಅಂತ. ಆದರೆ ಒಂದು ಛಲವನ್ನು ಹಿಡ್ಕೊಂಡು ಒಬ್ಬ ಟೆಕ್ನಿಷಿಯನ್ ನಿರ್ಮಾಪಕನಾಗೋದಿದೆಯಲ್ಲ, ಹ್ಯಾಟ್ಸ್ ಆಫ್, ರಿಯಲಿ ಗುಡ್. ತುಂಬ ಖುಷಿ ಪಡ್ತೀನಿ. ಯಾಕೆಂದರೆ ಈ ಚಿತ್ರರಂಗ ಉಳಿಬೇಕಾದ್ರೆ ನಿರ್ಮಾಪಕರನ್ನ ನಾವು ಹೇಗೆ ಹೇಳ್ತೀವೋ ಹಾಗೆ ಸಾವಿರಾರು ಜನ ಟೆಕ್ನಿಷಿಯನ್ನು ಕನ್ನಡ ಚಿತ್ರವನ್ನು ನಂಬ್ಕೊಂಡು ಬೆಳೀತಾ ಇದ್ದಾರೆ. ನಾನು ಬಹಳ ಇಷ್ಟಪಟ್ಟಿದ್ದು ಈ ಒಂದು ಭಾಗದಲ್ಲಿ ಏನಪ್ಪ ಅಂದರೆ, ಅವಳೇ ನನ್ನ ಗೆಳತಿ. ಅದಾದಮೇಲೆ ಒಂದು ಅದ್ಭುತವಾದ ಸಿನಿಮಾನ ಮಾಡ್ತಾನೆ ಅವನು, ಮಂಕುತಿಮ್ಮನ ಕಗ್ಗ ಅಂತ ಮಾಡ್ತಾನೆ. ನನಗೆ ಖುಷಿಯಾಗಿದ್ದೇನೆಂದರೆ ಆ ಚಿತ್ರವನ್ನು ನಮ್ಮ ನಿರ್ದೇಶಕ ರವಿ ಅವರು ಮಾಡ್ತಾರೆ. ಆ ಚಿತ್ರದಲ್ಲಿ ರಾಮಕೃಷ್ಣ ಆ್ಯಕ್ಟ್ ಮಾಡಿದ್ದಾರೆ. ಅದನ್ನು ಓಪನಿಂಗ್ ಮಾಡಬೇಕಾದ್ರೆ ಸಿನಿಮಾ ಇನ್ನೂ ಶುರುವಾಗಿರಲ್ಲ, ಬರೀ ಟೈಟ್ಲ್ ಇಟ್ಟಿರ್ತಾರೆ, ಆ ಕತೆ ಹೇಳ್ತಾರೆ, ಚಾಮುಂಡೇಶ್ವರಿ. ಅದನ್ನು ನೋಡಿದೆ. ಇವತ್ತು ಅದಕ್ಕೂ ಮೀರಿದಂಥ ಒಂದು ಸಿನಿಮಾ ಬರ್ತಾ ಇದೆ, ಅಂದರೆ ನನ್ನ ಮಗಳೇ ಸೂಪರ್ ಸ್ಟಾರ್. ಯಾವಾಗಲೂ ನಾವೆಲ್ಲ ಜಯಮಾಲಾ ಮೇಡಮ್ ಆಗಲೇ ಹೇಳಿದ್ರು, ನಾವೆಲ್ಲ ಮಾಡೋದೆಲ್ಲ ನಮ್ಮ ಮಕ್ಕಳಿಗೆ. ಯಾಕೆಂದರೆ ಒಬ್ಬ ರಿಕ್ಷಾ ಪುಲ್ಲರು, ಒಬ್ಬ ತರಕಾರಿ ಮಾಡೋರು, ರಸ್ತೆಯಲ್ಲಿ ತರಕಾರಿ ಮಾಡೋರು, ಹೂವು ಮಾರೋರು, ಅವರೆಲ್ಲರ ಆಸೆ ನನ್ನ ಮಕ್ಕಳು ಮತ್ತೆ ಹೂವು ಮಾರಬೇಕು ಅಂತಿರಲ್ಲ. ನನ್ನ ಮಕ್ಕಳು IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ಆ ಒಂದು ನಿಟ್ಟಿನಲ್ಲಿ ಏನಾಗ್ಬಿಡುತ್ತೆ, ಒಂದೊಂದು ಸಲ ಇವತ್ತಿರೋ ಪ್ರೆಷರ್ಗೆ ಈ ಥರದ್ದೊಂದು ಕಾರ್ಯಕ್ರಮಗಳೆಲ್ಲ, ರಿಯಾಲಿಟಿ ಶೋ ಅಂತೆಲ್ಲ ಬರ್ತಾ ಇದೆ. ನಾವು ಮನೇಲಿ ನೋಡ್ತಾ ಇದ್ದೀವಿ ಆನ್ ಸ್ಕ್ರೀನಲ್ಲೆಲ್ಲ ಹೇಗಿರುತ್ತೆ ಅಂತ. ಮೊನ್ನೆ ಯಾವುದೋ ಒಂದು ಮೀಟಿಂಗ್ ಮಾಡಿದಾಗ ಸೆನ್ಸಾರ್ ಕೂತಾಗ ಹೇಳಿದ್ರು, ಹ್ಯಾಂಡಲ್ಲಿ ವರ್ಟಿಕಲ್ ಸಿನಿಮಾ ನಮ್ಮ ಕೈಯಲ್ಲಿ ಬಂದುಬಿಟ್ಟಿದೆ. ಹೊರಗಡೆ ನಾವು ಏನೇನೋ ರೆಸ್ಟ್ರಿಕ್ಷನ್ ಹಾಕ್ತೀವಿ, ಆದರೆ ಇವತ್ತು ಮನೆ ಒಳಗಡೆ ಆಗೋಂಥ ಏನು ರಿಯಾಲಿಟಿ ಶೋ ಇದೆಯಲ್ಲ, ಅದು ನಮ್ಮ ಮಕ್ಕಳ ಮನಸ್ಸನ್ನು ಚೇಂಜ್ ಮಾಡಿಬಿಡುತ್ತೆ. ಭಾಳ ಹುಷಾರಾಗಿರಬೇಕು. ನನ್ನ ತಂಗಿ ರೇವತಿ ಚೆನ್ನಾಗಿ ಮಾತಾಡಿದ್ರು, ಆದರೆ ಸಂದರ್ಭ ಬೇರೆ. ಯಾಕೆಂದರೆ ಇವತ್ತು ಪರಿಸರ ಹಾಳಾಗಿದೆ. ನಾವು ಒಂದು ಕಾಲದಲ್ಲಿ ಮೈಸೂರು ಟು ಬೆಂಗಳೂರು ಬರಬೇಕಾದ್ರೆ ನಮ್ಗೆ ಯಾವ್ಯಾವ ಊರ ಮೇಲೆ ಹೋಗ್ತಾ ಇದೀವಿ ಅಂತ ಗೊತ್ತಾಗೋದು. ಬಿಡದಿ ಬಂತು, ಚನ್ನಪಟ್ಟಣ ಬಂತು, ಮದ್ದೂರು ಬಂತು, ಶ್ರೀರಂಗಪಟ್ಟಣ ಬಂತು, ಇನ್ನೇನಪ್ಪ ಮೈಸೂರು ಬಂತು ಅಂತ. ಈಗ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದರೆ ಬರೀ ಟ್ಯಾಂಕ್ಗಳು ಕಾಣ್ತಾ ಇದೆ, ಮರಗಳೇ ಕಾಣೋದಿಲ್ಲ. ಟ್ಯಾಂಕ್ಗಳು, ವಾಟರ್ ಟ್ಯಾಂಕ್ ಕಾಣುತ್ತೆ, MRP ಅಂಗಡಿಗಳ ಬೋರ್ಡ್ಗಳು ಕಾಣುತ್ತೆ. ಡೇಂಜರಸ್, ಭಾಳ ಡೇಂಜರಸ್ ಮೇಡಮ್. ಅದಕ್ಕೆ ನಮ್ಮ ಚಿತ್ರರಂಗದಿಂದ ನಿಮಗೆ ಸಹಕಾರ ಇದೆ. ಮೇಲಾಗಿ ಆಯಿತು. ಇಲ್ಲಿ ನನ್ನ ಮಗು ಕೂತಿದೆ. ನಿಜವಾಗ್ಲೂ ನನಗೆ ಖುಷಿಯಾಗಿದ್ದು, ಈಗೇನೆ ಸೂಪರ್ ಸ್ಟಾರ್. ಇಲ್ಲ ಅಣ್ಣ, ಒಂದು ನಿಮಿಷ. ನಾನು ಮುಂಚೆಲ್ಲ ನಮ್ಮ ಊರ್ಕಾಯವ್ರು ಯಾರಪ್ಪ ಅಂದರೆ ಗೋರ್ಖಾಗಳು. ಈ ಗೋರ್ಖಲ್ಲ ಯಾರು ಅಂದರೆ ನೇಪಾಳೀಸು. ಅವ್ರುಗಳು ಬರೋರು PP ಉತ್ಕೊಂಡು ಹೋಗೋರು, ಅಂದರೆ ನಾವು ಭದ್ರವಾಗಿದ್ದೀವಿ ಅಂತ. ಇವತ್ತು ನೋಡಿ, ನೇಪಾಳಿ ಹುಡುಗಿ ಕನ್ನಡ ಮಾತಾಡಿಕೊಂಡು, ಅದ್ಭುತವಾದ ಕನ್ನಡ ಮಾತಾಡಿಕೊಂಡು, ನಾನು ಏನಾಗಬೇಕು ಅಂದರೆ ಬಿಸ್ನೆಸ್ ವುಮನ್ ಆಗಬೇಕು ಅಂತ ಹೇಳ್ತಾಳೆ. ಒಳ್ಳೆ ಗ್ರೇಟ್. ಅದರಿಂದ ನಿನ್ನ ಭವಿಷ್ಯ ಭಾಳ ಉಜ್ವಲವಾಗಿರುತ್ತೆ. ಹಾಗಾಗಿ ಇವತ್ತು ಏನು ಮಾಧ್ಯಮ ಮಿತ್ರಗಳು ಬಂದಿದ್ದೀರಾ, ನನ್ನ ಸ್ನೇಹಿತ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಆಪ್ತ ಮಿತ್ರ ನೀಲಾಗಿ ರಾಮಕೃಷ್ಣ.
ರಾಮಕೃಷ್ಣಂದು ಒಂದು ವಿಚಾರ ಹೇಳಲೇಬೇಕು, ಯಾಕಂದರೆ ಈ ಸಂದರ್ಭದಲ್ಲಿ ಅದು ಹೇಳದೆ ಹೋಯ್ತು ಅಂದರೆ ತಪ್ಪಾಗ್ಬಿಡುತ್ತೆ. ಚಾರ್ಜ್ ಶೀಟ್ ಆಮೇಲೆ ಹೇಳ್ತೀನಿ. ನಾನು ರಾಮಕೃಷ್ಣ ತುಮಕೂರಿಂದ ಬರ್ತಾ ಇದ್ವಿ. ಒಂದು ನಾಟಕ ಆಡ್ಬಿಟ್ಟು ಬರ್ತಾ ಇರಬೇಕಾದ್ರೆ ಅವ್ರದ್ದು ಮೋಟರ್ ಸೈಕಲಲ್ಲಿ ಬರ್ತಾ ಇದ್ವಿ. ಆ ಮೋಟರ್ ಸೈಕಲಲ್ಲಿ ಇನ್ನೇನು ಬಸವನಗುಡಿ ನಮ್ಮ ಮನೆ ಸೆವೆನ್ ಬ್ಲಾಕ್ ಬರಬೇಕಾದ್ರೆ ನಾನು ಹಿಂದ್ಗಡೆ ಒಂಥರ ಗೋಣಿ ಚೀಲದಲ್ಲಿ ಹಾಕ್ಕೊಂಡು ಚಳಿ ತಡೆಯಲ್ಲಾಗದೆ ಕೂತ್ಕೊಂಡು ಬರ್ತಾ ಇದ್ದೆ. ರಾಮಕೃಷ್ಣ ಗಾಡಿ ಓಡಿಸ್ತಾ ಇದ್ರು. ಸಡನ್ನಾಗಿ ಬಸವನಗುಡಿ ಪೊಲೀಸ್ ಸ್ಟೇಷನ್ ಹತ್ರ ಒಂದು ಕಾರ್ ನಿಂತಿತ್ತು. ಟಕ್ ಅಂತ ಡೋರ್ ಓಪನ್ ಮಾಡಿದ್ರು. ಆ ಡೋರ್ ಓಪನ್ ಮಾಡಿದ ತಕ್ಷಣ ಮೋಟರ್ ಸೈಕಲ್ ಕಾರಿಗೆ ಹೊಡೆದ್ಬಿಡ್ತು. ಆಮೇಲೆ ಪೊಲೀಸ್ ಸ್ಟೇಷನ್ ಮೆಟ್ಲೆಲ್ಲ ಹತ್ಕೊಂಡು ಇಳಿದ್ಬಿಟ್ಟು ಇನ್ನೇನು ನಾನು ಹೇಳಿದೆ ಚೇಸ್ ಮಾಡ್ತಾ ಇದ್ದಾರೆ, ಪೊಲೀಸ್ ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಚೇಸ್ ಮಾಡಲಿ, ಅವ್ರು ಹಿಡಿದ್ರೆ ನನ್ನ ಹಿಡಿತಾರೆ, ನೀನು ಆರ್ಟಿಸ್ಟು, ನೀನು ಮನೆಗೆ ಬಿಡ್ತೀನಿ ಅಂತ ಮನೆಗೆ ಬಿಟ್ಬಿಟ್ಟ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಂಥ ಮೇಕಪ್ ಆರ್ಟಿಸ್ಟ್ ಇಲ್ಲದೆ ಅಂತಂದರೆ ಇಂಥ ಸುಂದರ ರಾಜ್ಗಳು ಇರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಹ್ಯಾಟ್ಸ್ ಆಫ್ ಟು ನೋಡಿ ಅವನ ಚಿಕ್ಕಪ್ಪನ ಮಗ. ಈಗ ಅವರು ಮೇಕಪ್ ಮಾತ್ರ ಅಲ್ಲ, ಇಡೀ ಚಿತ್ರರಂಗದ ಎಲ್ಲ ಅಗ್ಲಿ ಮೇಕಪ್ನೆಲ್ಲ ತೆಗಿಬೇಕು ಸರ್ ಅಂತ ಹೇಳಿ ನೀನು ಒಳ್ಳೆ ಸಿನಿಮಾ ಮಾಡಿದ್ಯಾ, ನಿನ್ಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಸರ್ ಅವರ ಮಾತುಗಳನ್ನು ಕೇಳೋಣ. ನಾವು ಹೆಚ್ಚಿಗೆ ಮಾತಾಡಲ್ಲ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ನನ್ನ ಮಗಳು ಸೂಪರ್ ಸ್ಟಾರ್ ಸಿನಿಮಾ ಯಶಸ್ವಿ ಆಗಲಿ. ಈ ವರ್ಷ ಸುಮಾರು ಸಿನಿಮಾಗಳು ಬಿಡುಗಡೆ ಆಗಿವೆ, ಬಂದೋಗಿವೆ. ಆದರೆ ಈ ಚಿತ್ರಮಂದಿರದಲ್ಲಿ ನಿಂತು ನಮ್ಮ ಕುಮಾರ್ ಅವರಿಗೆ ಹೆಚ್ಚಿನ ಹಣ ಬರಲಿ ಅಂತ ನನ್ನ ದೇವರಲ್ಲಿ ಆಶಿಸ್ತೀನಿ. ಥ್ಯಾಂಕ್ ಯು. ಇನ್ನು ನಮ್ಮ ಡಾಕ್ಟರ್ ಜಯಮಾಲಾ ಮೇಡಮ್ ಏನಂತಾರೆ? ಡಾಕ್ಟರ್ ಶಿವಕು, ರಾಮೂರ್ತಿ ಸರ್, ಸುಂದರರಾಜ್ ಸರ್, ವೇದಿಕೆಯಲ್ಲಿರ್ತಕ್ಕಂಥ ಸುರೇಶ್ ಚಿಕ್ಕಣ್ಣವರೇ, ಗೌರವಂತ BR ಲಕ್ಷ್ಮಣರಾವ್ ಅವರೇ, ರೇವತಿ ಕಾಮತ್ರವರೇ ಅತ್ಯಂತ ಸೊಗಸಾಗಿ ಮಾತಾಡಿದ್ರಿ. ಈ ನನ್ನ ಪಕ್ಕದಲ್ಲಿರ್ತಕ್ಕಂಥವರು ಇಲ್ಲಿ ನಿರ್ದೇಶಕರಾದಂಥ ಆಯುರವರೇ, ಸಂಗೀತ ನಿರ್ದೇಶಕರು, ಕಲಾವಿದರು, ಹೀರೋ, ಈ ಪಕ್ಕದಲ್ಲಿ ಹೀರೋ ಇದ್ದಾರೆ, ಆ ಪಕ್ಕದಲ್ಲಿ ಹೀರೋಯಿನ್ಸ್ ಇದ್ದಾರೆ, ಉದ್ದಕ್ಕೆ ಎಡಿಟರ್ಸ್ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮುಂದೆ ರಾಮಕೃಷ್ಣ ಅವರಿದ್ದಾರೆ. ಯಾಕೆಂದರೆ ನನ್ನ ಅತ್ಯಂತ ಆತ್ಮೀಯರು ಮತ್ತು ನಮ್ಮನ್ನು ಅತ್ಯಂತ ಸುಂದರವಾಗಿ ಕಾಣಲಿಕ್ಕೆ ಕಷ್ಟಪಟ್ಟಂಥವರು. ಧನ್ಯವಾದ ಸರ್, ಕೃತಜ್ಞತೆ. ಹಾಗೂ ಮಕ್ಕಳ ಚಿತ್ರಕ್ಕೆ ಒಂದು ಘನತೆಯನ್ನು ತಂದುಕೊಟ್ಟಂತಹ ನಂಜುಂಡೇಗೌಡರಿದ್ದಾರೆ. ನಾನು ಮಕ್ಕಳ ಚಿತ್ರಕ್ಕೆ ನಿಜವಾಗ್ಲೂ ಈ ವೇದಿಕೆಯಲ್ಲಿ ತಾವಿಲ್ಲಿ ಕೂತಿರಬೇಕಾಗಿತ್ತು. ಯಾಕೆಂದರೆ ಮಕ್ಕಳ ಚಿತ್ರಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರೋತ್ಸವವನ್ನು ತಾವು ಆಚರಣೆ ಮಾಡುವಂಥ ಕಷ್ಟಗಳನ್ನೆಲ್ಲ ತಗೊಂಡಿದ್ದೀರ. ಹಾಗೆ ನಮ್ಮನ್ನು ಈ 53 ವರ್ಷದಿಂದ ಬೆಳೆಸಿದಂಥ ಮಾಧ್ಯಮದ ಮಿತ್ರರಿದ್ದಾರೆ, ಅನೇಕ ಗಣ್ಯರಿದ್ದಾರೆ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ ಒಂದು ಮಾತನ್ನು ಮೊದಲೇ ಹೇಳಿಬಿಡ್ತೀನಿ, ಎಲ್ಲಿ ಮರ್ತು ಬಿಡ್ತೀನೋ ಅಂತ. ದಯವಿಟ್ಟು ತಾವೆಲ್ಲರೂ ಸಿನಿಮಾ ಮಾಡೋರು ಒಂದು ನೆನಪಿಸ್ಕೋಬೇಕಾಗತ್ತೆ. ಮೊದಲು ನಮ್ಮ ಚಿತ್ರಗಳನ್ನು ಜನರಿಗೆ ಇದು ಬರ್ತಾ ಇದೆ, ನಾವು ಇಂಥ ಒಂದು ಸಾಧನೆಯನ್ನು ಮಾಡಿದ್ದೀವಿ, ನಮ್ಮ ಚಿತ್ರಗಳು ಇಂತಿಂಥ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಿದೆ, ಈ ದಿನ ಬಿಡುಗಡೆ ಆಗ್ತಿದೆ ಅಂತ ಪೋಸ್ಟರ್ಸ್ಗಳೆತ್ತು. ಎಲ್ಲ ಪೋಸ್ಟರ್ಸ್ಗಳು ಹೊರಟೋಗ್ಬಿಡ್ತು. ಇವತ್ತು ಎಂಥ ಸಂಕಷ್ಟದಲ್ಲಿದ್ದೀವಿ ಅಂತಂದರೆ, ನಾಳೆ ಬೆಳಿಗ್ಗೆ 10 ಗಂಟೆಗೂ 11 ಗಂಟೆಗೂ ಪಿಕ್ಚರ್ ರಿಲೀಸ್ ಅಂತಂದರೆ ಬೆಳಗ್ಗೆ 9 ಗಂಟೆಗೂ 10 ಗಂಟೆಗೂ ಪೋಸ್ಟರ್ ಅಂಟಿಸುವಂಥ ಕೆಲಸ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಮಟ್ಟಿಗೆ ಪ್ರತಿಯೊಬ್ಬ ಮನುಷ್ಯರು ಈ ಥರದ್ದು ಟೀಸರ್ ಮಾಡಿದಾಗ ಚಿತ್ರಮಂದಿರದಲ್ಲಿ ದಯವಿಟ್ಟು ಬಿಡುಗಡೆ ಮಾಡಿ. ಟೀಸರ್ನ ಬಿಡುಗಡೆ ಅಂತಂದರೆ ಚಿತ್ರಮಂದಿರದಲ್ಲಿ ಇದನ್ನು ಕೊಟ್ಬಿಡಿ. ನೀವು ಕೊಟ್ಬಿಟ್ಟು ದಯವಿಟ್ಟು ಇದನ್ನು, ಯಾಕೆಂದರೆ ನಮಗೆ ಯಾವುದೇ ಪಬ್ಲಿಸಿಟಿ ಇಲ್ಲ. ಆಮೇಲೆ TV ನಲ್ಲಿ ತೋರಿಸ್ಲಿಕ್ಕೆ ನಮಗೆ ತುಂಬ ದುಬಾರಿ ಆಗುತ್ತೆ. ಸರ್, ಮಾಲ್ಗೆ ಹೋಗ್ಬೇಡಿ ಸರ್, ನಾನು ಮಾಲಲ್ಲಿ ಕೇಳ್ತಿಲ್ಲ. ಇಂಡಿಪೆಂಡೆಂಟ್ ಸರ್, ನಾನೊಂದು ಸೆನ್ಸಾರ್ ಆಗಬೇಕು ಸರ್. ಯಾವುದೇ ಸಿನಿಮಾ ಸೆನ್ಸಾರ್ ಆಗದೆ ಅದು ರಿಲೀಸ್ ಆಗ್ಲಿಕ್ಕಾಗಲ್ಲ ಸರ್. ಇದು ನಮ್ಮ ಈಸಿನಲ್ಲಿ ಮೊನ್ನೆ ತಾನೇ ನಮ್ಮ ಇದು ಪ್ರದರ್ಶಕರ ವಲಯದ ಅಧ್ಯಕ್ಷರು KV ಚಂದ್ರಶೇಖರ್ ಅವರು ಈ ಮಾತನ್ನು ಹೇಳಿದ್ರು. ಟೀಸರ್ಗಳೆಲ್ಲ ಒಂದು ವೇಳೆ ಚಿತ್ರಮಂದಿರದಲ್ಲಿ ಆದರೆ
ಒಳ್ಳೆಯದಾಗತ್ತೆ. ನನಗೇನನ್ಸುತ್ತೆ ಅಂದರೆ ಇಂಥ ಮಕ್ಕಳ ಚಿತ್ರ ಸ್ಪೆಷಲ್ ಚಿತ್ರಗಳು, ಮಕ್ಕಳ ಚಿತ್ರ ಅಂತಲ್ಲ, ಇಂಥ ಕತೆ. ಯಾಕೆಂದರೆ ನಾನು 3 ಹಾಡನ್ನು ನೋಡಿದಾಗ ನನಗನ್ಸಿದ್ದು ಇದು ಒಂದು ಮನ ಮುಟ್ಟುವಂತಹ ನೈಜ ಕತೆ ಅಂತ ನಾನು ಹೇಳಲಾರೆ, ಆದರೆ ನಿಜಕ್ಕೂ ನಡೆಯುವಂಥ ಕತೆ, ನಮ್ಮ ಕಣ್ಮುಂದೆನೇ ನಡೆಯುವಂಥ ಕತೆ. ಬರೀ ನಾವು ಗೆಲ್ಲೋರು ಹಿಂದೆ ಹೋಗ್ತೀವಿ, ಒಂದು ಚಪ್ಪಾಳೆ ಹೊಡಿತೀವಿ, ನಂತರ ಆ ಚಪ್ಪಾಳೆ ನಂತರ ಏನಾಗುತ್ತೆ ಅಂತ ಯಾರೂ ಕೂಡ ಆಲೋಚನೆ ಮಾಡಲ್ಲ. ಆದರೆ ಅಷ್ಟೊಂದು ಮಕ್ಕಳು ಪಾರ್ಟಿಸಿಪೇಟ್ ಮಾಡುವಾಗ ಮಕ್ಕಳಲ್ಲಿ ತಾಯಿ ತಂದೆ ಕೆಲವು ಆಸೆ ಆಮಿಷಗಳನ್ನು ಹೆಚ್ಚು ಒತ್ತಡ ತರ್ತಾರೆ ಅನ್ನೋದು ಕಣ್ಣಿಗೆ ಕಾಣುತ್ತೆ, ಕೇಳಿದ್ದೀವಿ. ಬಟ್ ನಾನೊಂದು ಹೇಳ್ತೀನಿ, ಒತ್ತಡ ಇದ್ದಲ್ಲೇ ಪ್ರತಿಭೆಗಳು ಅರಳೋದು ಅಂತ ನನ್ನ ಅನಿಸಿಕೆ. ಎಷ್ಟು ಒತ್ತಡ ಇರುತ್ತೋ ಅಷ್ಟು ಒತ್ತಡದಲ್ಲಿ ಮಕ್ಕಳುಗಳು ಹೆಚ್ಚೆಚ್ಚು ಅನುಭವವನ್ನು ಪಡ್ಕೊಳ್ತವೆ, ಛಲ ಬರುತ್ತೆ, ಛಲದ ಮುಖಾಂತರ ಗೆಲುವನ್ನು ಸಾಧಿಸೋಕ್ಕೆ ಹೊರಡ್ತಾರೆ ಅಂತ ನಾನು ಅಂದ್ಕೊಂಡಿರೋದು. ಆ ಥರದ ಮಕ್ಕಳುಗಳು ಕೂಡ ನಮ್ಮಲ್ಲಿ ಇದ್ದಾರೆ, ಇರಬೇಕು. ಯಾಕೆಂದರೆ ಪೈಪೋಟಿ ಇಲ್ಲದೆ ಇದ್ದರೆ ಲೈಫೇ ಇಲ್ಲ. ಅದರಲ್ಲೂ ಈಗಿನ ಕಾಲದಲ್ಲಂತೂ ಪೈಪೋಟಿನೇ. ಇವತ್ತು ಎಷ್ಟು 1 ವರ್ಷ ಮಕ್ಕಳೇನಾದರೂ ಫೇಲ್ ಆದರೆ ಮತ್ತೆ ಅವ್ರ ಜೊತೆಯಲ್ಲಿ ಹೋದಂಥ ಮಕ್ಕಳನ್ನ ಇವರು ಹಿಡಿಯೋಕ್ಕೆ ಸಾಧ್ಯವಿಲ್ಲ, ಆ ಮುಂದಕ್ಕೆ ಹೊರಟೋಗ್ಬಿಟ್ಟಿರ್ತಾರೆ. ಇದನ್ನು ನಾವು ಮಕ್ಕಳಲ್ಲಿ ಬಿತ್ತಬೇಕಾಗತ್ತೆ. ಯಾಕೆಂದರೆ ಸತ್ಯಾಂಶಗಳನ್ನು ಬಿತ್ತಿರಲಿಲ್ಲ ಅಂದರೆ ಖಂಡಿತ ಸಾಧ್ಯವಿಲ್ಲ. ಆದರೆ ಈ ಕಥೆಯನ್ನು ನೋಡಬೇಕಾದ್ರೆ ನಿಜ, ಮಕ್ಕಳಿಗೆ ಅವಳಿಗೆ ಝುವಾಲಜಿ ಇಷ್ಟ, ಇವಳಿಗೆ ತಾಯಿ ತಂದೆಗೆ ಝುವಾಲಜಿ ಬೇಡ, ಅಷ್ಟೇ, ಪರಿಸರವೇ ಬೇಡ. ದುಡ್ಡು, ಪ್ರಚಾರ ಮತ್ತು ಪ್ರತಿಭೆಗಳಿಗೆ ಪುರಸ್ಕಾರಗಳು, ಇದ್ರ ಬಗ್ಗೆ ಆಲೋಚನೆ ಜಾಸ್ತಿ ಇದೆ. ಇವತ್ತಿನ ಕಾಲದಲ್ಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ಕಠಿಣ ಪರಿಶ್ರಮ, ಕಷ್ಟಪಟ್ಟು ಕೆಲಸ ಮಾಡೋದಾಗಲಿ, ಒಂದು ರಾತ್ರಿ ಹಗಲಿನಲ್ಲಿ ಹಣ ಹೇಗೆ ಮಾಡೋದು ಅಂತ ಆಲೋಚನೆಗಳು ಈಗ ಆ ರೀತಿಯಾದಂಥ ಅಡ್ವರ್ಟೈಸ್ಮೆಂಟೇ ಜಾಸ್ತಿ ಇರೋದ್ರಿಂದ ಹಾಗೆ ಬರುತ್ತೆ. ಸೊ ಬರೋದು ತಪ್ಪು ಅಂತಲ್ಲ, ಅದ್ರ ನಡುವೆ ನಮ್ಮ ಮಕ್ಕಳುಗಳು ಬೆಳಿಬೇಕು. ನನಗೆ ಖುಷಿಯಾಗೋದೇನಂತಂದರೆ, ಅಲ್ರಿ ನೇಪಾಳದಿಂದ ಬಂದಿದ್ದೀನಿ ಅಂತಾಳೆ, ಜನವರಿಗೆ ಇವಳಿಗೆ 8 ವರ್ಷ ತುಂಬಿ ಈಗ ಈ ಚಿನ್ಕುರುಳಿಗೆ 9ನೇ ವರ್ಷ. ಅವಳ ಧ್ವನಿಲಿ, ಅವಳು ಮಾತಾಡುವಾಗ, ಅವಳ ಆ್ಯಟಿಟ್ಯೂಡು, ನೀವೆಲ್ಲಾದರೂ ಅವಳಿಗೆ ಒಂದಿಷ್ಟು ಕಿಂಚಿತ್ ಅಳುಕಿದೆ ಅಂತ ಏನಾದರೂ ಅನ್ನಿಸ್ತಾ? ನನಗಂತೂ ಅನ್ನಿಸ್ಲಿಲ್ಲ. ಇದು ಎಲ್ಲಿ ಇಂಥ ಮಕ್ಕಳುಗಳು, ಅದಕ್ಕೆ ಹೇಳಿದ್ದು ಈ ಎಲ್ಲ ಪ್ರಾಡಕ್ಟ್ಗಳು ಏನಂತಂದರೆ ಟಿ ವಿಗಳು ನೋಡಿ ನೋಡಿ ಅದರಲ್ಲಿ ಬೆರೆತು ನೋಡಿ ಬಂದಿರತಕ್ಕಂಥ ಪ್ರಾಡಕ್ಟ್, ಇವತ್ತಿನ ಪ್ರಾಡಕ್ಟ್. ಈ ಮಕ್ಕಳ ಮುಂದೆ ನಾವು ಪೈಪೋಟಿ ಮಾಡೋಕ್ಕಾಗತ್ತೇನ್ರಿ? ಸಾಧ್ಯವೇ ಇಲ್ಲ. ಆಲ್ ದಿ ವೆರಿ ಬೆಸ್ಟು ಕುಮಾರ್ ಅವರೇ. ನಿಮ್ಮ 3ನೇ ಸಿನಿಮಾ ಅಂತ ಹೇಳಿದ್ರಿ, ನಿಜವಾಗ್ಲೂ ವಾಣಿಜ್ಯ ಮಂಡಳಿಯಿಂದ ತಮಗೇನು ಬೇಕೋ ಅದು ಯಾವತ್ತೂ ಇದೆ, ಅದು ನೀವೇನು ಕೇಳಬೇಕಾಗಿಲ್ಲ. ರಿಲೀಸ್ ಮಾಡಬೇಕಾದ್ರೆ ಹೆಚ್ಚು ಪ್ರಚಾರಗಳನ್ನು ಮಾಡಿ, ಬರ್ತಿದ್ದೀವಿ ಅಂತ ಪೋಸ್ಟರ್ಸ್ಗಳನ್ನು ಅವ್ರಿಗೆ ಕೊಡಿ. ನಿಮ್ಮ ಪರ್ಸನಲ್ ವಿಶ್ವಾಸಗಳನ್ನು ಚಿತ್ರಮಂದಿರದ ಜೊತೆಯಲ್ಲಿ ಮೊದಲೇ ಮಾತಾಡ್ಕೊಳ್ಳಿ. ನಿಮ್ಗೇನಾದರೂ ಆ ಥರ ಗೊತ್ತಿಲ್ಲ ಅಂದರೆ ನಮ್ಮ ಜೊತೆ ಬನ್ನಿ, ನಿಮಗೆ ಸಾಧ್ಯವಾದಷ್ಟು ನಾವು ಕರೆದು ಸಹಾಯ ಮಾಡಲಿಕ್ಕೆ ನಾವೆಲ್ಲ ಇದ್ದೀವಿ. ಆದರೆ ಒಂದೇ ಒಂದು ಪ್ರಚಾರ ಹೆಚ್ಚಿಗೆ ಮಾಡಿ. ಇನ್ನೂ ಒಂದು ಹೇಳ್ತೀನಿ, ಮಕ್ಕಳ ಸಿನಿಮಾ ಇದು ಅಂತ ಹೇಳ್ಬಿಟ್ಟು ದಯವಿಟ್ಟು ಹೇಳಬೇಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಮಕ್ಕಳ ಸಿನಿಮಾನ ನಾನು ಖಂಡಿತವಾಗ್ಲೂ ಏನದು ತುತ್ತೂರಿ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡಿದ್ವಿ. ಮೆಜೆಸ್ಟಿಕ್ಕಲ್ಲಿ 5 ವಾರ ಕಿಕ್ಕಿರಿದ ಜನಸಂದಣಿ, 5 ವಾರ. ಜೂನ್ 2 ಆಗಿದೆ, ಬೆಳಿಗ್ಗೆ ಹೋಗಿ ನೋಡಿದ್ರೆ ಒಂದೇ ಒಂದು ಮಗು ಆಗಲಿ, ತಾಯಿ ಆಗಲಿ, ತಂದೆ ಆಗಲಿ ಇರಲಿಲ್ಲ. ಅವತ್ತೇ ನನಗೆ ಗೊತ್ತಾಗಿದ್ದು, ಶಾಲೆ ಓಪನ್ ಆದರೆ ಮಕ್ಕಳು ಸಿನಿಮಾಗೆ ಬರಲ್ಲ. ಆದರೆ ನಾನು ನಿಮ್ಗೆ ಈಗಲೂ ಒಂದು ಗುಟ್ಟು ಹೇಳ್ತೀನಿ, ಮಕ್ಕಳು ಸಿನಿಮಾ ಥಿಯೇಟ್ರಿಗೆ ಬರಲಿಲ್ಲ ಅಂದರೆ ಸಿನಿಮಾನೇ ಮಕ್ಕಳ ಹತ್ರ ಹೋಗಬೇಕು, ಶಾಲೆಗೆ. ಅದನ್ನು ಬಳಸ್ಕೊಳ್ಳಿ. ಬೇಕಾದಷ್ಟು ಅವಕಾಶಗಳಿದೆ, ಬೇಕಾದಷ್ಟು ಜನ ಬಳಸ್ಕೊಂಡಿದ್ದಾರೆ, ತಾವು ಕೂಡ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಸಿನಿಮಾಗೆ ನಿರ್ದೇಶಕರಿಗೆ, ತಮಗೆ ಮತ್ತು ಎಲ್ಲ ತಂತ್ರಜ್ಞರಿಗೆ, ಪ್ರತಿಯೊಬ್ಬರಿಗೂ ಕೂಡ ಹೃದಯ ತುಂಬಿದ ಬೆಸ್ಟ್ ವಿಶಸ್ಸನ್ನು ಹೇಳ್ತೀನಿ. ಲಕ್ಷ್ಮಣರಾವ್ ಸರ್, ನಿಮ್ಮ 3 ಹಾಡು ತುಂಬ ಚೆನ್ನಾಗಿದೆ.
ಹಾಗೆ ತಾವೆಲ್ಲ ನಾನು ಹೇಳ್ತೀನಿ, ದೊಡ್ಡ ಲಿರಿಕಿಸ್ಟ್ಗಳೆಲ್ಲರೂ ಕೂಡ ಈ ರೀತಿಯಾಗಿ ಇವತ್ತು ತಾವೊಂದು ಹೇಳಿದ್ರಿ, ಈ ನನ್ನ ಹಾಡನ್ನೇ ಅವ್ರು ಬಳಸ್ಕೊಂಡ್ರು, ನಾನು ಈ ಸಿನಿಮಾಗಾಗಿ ಬರೀಲಿಲ್ಲ ಅಂತ. ಖಂಡಿತವಾಗ್ಲೂ ಸರ್, ಸಿನಿಮಾಗಾಗಿನೇ ಬರೀರಿ ಸರ್, ಪ್ಲೀಸ್. ಸರ್ ಇಲ್ಲ ಸರ್, ಎಲ್ಲರಿಗೂ ಕನ್ನಡ ಚಿತ್ರರಂಗ ನಿಮ್ಮನ್ನು ಬಯಸುತ್ತೆ ಸರ್. ಆ ಥರ ಪ್ರತಿ ಒಬ್ಬ ಸಾಂಸ್ಕೃತಿಕ ಲೋಕದ ದಿಗ್ಗಜರುಗಳು ಇಲ್ಲಿ ಬಂದು ಕೊಡುಗೆ ಕೊಡಲಿ ಅಂತ ನಾವೆಲ್ಲರೂ ಕೂಡ ಕಾಯ್ತೀವಿ ಅಲ್ವಾ? ಸೊ ಹಾಗಿದ್ದಾಗ ನಿಮಗೆ ಶುಭವಾಗಲಿ. ಇಂಡಸ್ಟ್ರಿಯಲ್ಲಿ ಬೇಕಾಗಿರೋದು ಸಿನಿಮಾ ಬರ್ತಿದೆ ಅಂತ ಹೇಳ್ಕೊಳ್ಳೋದನ್ನು ದಯವಿಟ್ಟು ತಾವು ಹೆಚ್ಚು ಪ್ರಚಾರ ಮಾಡಿ. ಈ ಸಿನಿಮಾದ ತಿರುಳನ್ನು ಹೇಳಿ. ಈ ಸಿನಿಮಾದ ತಿರುಳು ಈ ಟೀಸರ್ ನೋಡಿದಾಗ ಮುಂದೇನಾಗುತ್ತೆ ಅಂತ ನಮಗೊಂದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದರಿಂದಾಗಿ ಆ ಕಥೆಯ ತಿರುಳನ್ನು ಒಂದಷ್ಟು ನಾನು ಕೂಡ ಮಾತಾಡ್ತೀನಿ, KV ಅವ್ರ ಹತ್ರ ನಾನು ಮಾತಾಡ್ತೀನಿ. ಅಥವಾ ಅದು ವ್ಯಾಪಾರಕ್ಕೆ ಏನಾದರೂ ಕೂತ್ರೆ ಎಷ್ಟಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಪ್ರಥಮ ಪ್ರಯತ್ನಕ್ಕೆ ತಾವು ನಾಂದಿ ಹಾಡಿ ಅಂತ ಹೇಳ್ತೀನಿ. ನನ್ನ ಮಾತು ಕೇಳಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ. ನಮಸ್ಕಾರ ಸರ್. ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರ. ಮೊದಲು ಅಧ್ಯಕ್ಷರು ಆಗಿದ್ದಾಗಲೂ ಕೂಡ ಅವಳೇ ನನ್ನ ಗೆಳತಿ. ಚಿತ್ರ ಎಲ್ಲ ಪಿಕ್ಚರು 50 ಡೇಸ್ ಹೋಯ್ತು ಸಾಗರ್ ಥಿಯೇಟ್ರಲ್ಲಿ, ದುಡ್ಡು ಮಾತ್ರ ಪ್ರೊಡ್ಯೂಸರಿಗೆ ಬರಲಿಲ್ಲ. ಆದರೆ ಸಬ್ಸಿಡಿ ಒಂದಿತ್ತು. ಆವಾಗ ಅಧ್ಯಕ್ಷರಾಗಿದ್ದರು ಮೇಡಮ್ ನನಗಿನ್ನು ಬೇರೆ ಏನೂ ದಾರಿ ಕಾಣಿಸ್ತಾ ಇಲ್ಲ, ಯಾಗಾದರೂ ಮಾಡಿ ಸಬ್ಸಿಡಿನಾರ ಕೊಡಿಸ್ಬಿಡಿ, ಉಳ್ಕೊಂಬಿಡ್ತೀನಿ ಅಂತ ಕೇಳಿದೆ. ಆಗ ನಿನಗೆ ಮಾತು ಕೊಟ್ಟಿದ್ದೀನಪ್ಪ ಅಂತ ಹೇಳಿ ಇನ್ನೂ ಪೇಪರಲ್ಲಿ ಬರೋದಕ್ಕಿಂತ ಮುಂಚೆನೇ ನನಗೆ ಫೋನ್ ಮಾಡಿಬಿಟ್ರು, ನೋಡಪ್ಪ ನಿನಗೆ ಮಾತು ಕೊಟ್ಟಿದ್ದೀನಿ, ಸಬ್ಸಿಡಿ ನಿಮ್ಮ ಪಿಕ್ಚರಿಗೆ ಬಂದಿದೆ ಅಂತ. ಸರ್ ಅದಕ್ಕೆ ಯೋಗ್ಯತೆ ಇತ್ತು. ಒಂದ್ಕೊಳ್ಳಿ, ಸಬ್ಸಿಡಿ ಬಂದು ಯೋಗ ಅಲ್ಲ, ಅದು ಯೋಗ್ಯತೆ. ನಿಮಗೆ ಆ ಸಿನಿಮಾ ಮಾತಾಡ್ತು, ನೀವು ಮಾತಾಡಿದ್ದು ಅದು ಬೇರೆ, ಆದರೆ ಸಿನಿಮಾ ಮಾತಾಡಿತ್ತು. ಆ ಸಿನಿಮಾಗೆ ಯೋಗ್ಯತೆ ಇತ್ತು ಸರ್. ಆ ಸಿನಿಮಾ ಚೆನ್ನಾಗಿದ್ರೆ ಸಿಕ್ಕುತ್ತೆ. ಯಾವತ್ತು ಲಾಬಿ ಮತ್ತು ಕೇಳ್ಕೊಂಡಾಗ ಸಿನಿಮಾಗೆ ಸಿಗೋಲ್ಲ. ಸಿನಿಮಾಗೆ ಸಿಗೋದು ಸತ್ಯದಿಂದ. ನಿಮ್ಮ ಕತೆ ಸಿನಿಮಾ ಎರಡೂ ಚೆನ್ನಾಗಿ. ಹೌದು, ಥ್ಯಾಂಕ್ ಯು. ಮಾತಾಡೋಕ್ಕಾಗಲ್ಲ, ನನಗೆ ಜಾಸ್ತಿ ಮಾತಾಡೋಕ್ಕೆ ಬರೋದಿಲ್ಲ. ಇರಲಿ, ಈ ಒಂದು ಚಿತ್ರ ತುಂಬ ಯಶಸ್ವಿಯಾಗಲಿ. ತುಂಬ ಕಷ್ಟಪಟ್ಟು ಮೂರನೇ ಚಿತ್ರನೂ ಮಾಡಿದ್ದಾರೆ. ನನಗೆ ಭಾಳ ಆಶ್ಚರ್ಯ ಆಗ್ತಾ ಇದೆ. ಇಷ್ಟೊಂದು 3ನೇ ಸಿನಿಮಾ ಇಷ್ಟು ಶೀಘ್ರದಲ್ಲಿ ಅವ್ನು ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಅದು ತುಂಬ ಯಶಸ್ವಿಯಾಗಲಿ ಅಂತ ಇದೇ ಸಂದರ್ಭದಲ್ಲಿ ಇನ್ನೊಂದೆರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಸಾಮಾನ್ಯವಾಗಿ ನಾನು ಹೆಚ್ಚು ಏನು ಒಂದು ನ್ಯೂ ವೇವ್ ಫಿಲಮ್ಸ್ ಅಂತ ಏನು ಆಗ ಶುರುವಾಗಿತ್ತು 1970ರಲ್ಲಿ, 80s ಆಗ ಹೆಚ್ಚು ಆ ಪಿಕ್ಚರ್ಗಳನ್ನೇ ಮಾಡ್ತಾಯಿದ್ದೆ. ಅದೇ ಸಂದರ್ಭದಲ್ಲಿ ಒಂದು ಚಿತ್ರದಲ್ಲಿ ನಾನು ಜಯಮಾಲಾ ಅವರಿಗೆ ಮೇಕಪ್ ಮಾಡಿದ್ಮೇಲೆ ಅವರು ತಮ್ಮ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಆಗಿ ನನ್ನ ತಗೊಂಡು ನನಗೆ ತುಂಬ ಅವರಿಂದ ಉಪಕಾರ ಆಗಿದೆ. ಅವರು ತುಂಬ ನನಗೆ ಪ್ರೋತ್ಸಾಹ ನೀಡಿದರು, ತುಂಬ ಸಹಕಾರ ನೀಡಿದರು. ಇವತ್ತಿನ ನಾನು ಒಂದು ಸ್ವಲ್ಪ ಯಶಸ್ವಿ ಅಂತ ನಾನು ಏನಾದರೂ ಅಂದ್ಕೊಳ್ಳೋದಾದರೆ ಅದಕ್ಕೆ ಕಾರಣ ಜಯಮಾಲಾ ಅವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ನನಗೆ ಇನ್ನೊಂದು ಹಂತದಲ್ಲಿ ನನಗೆ ಇನ್ನೊಂದು ತರಹದ ಚಿತ್ರಗಳು, ಉದಾಹರಣೆಗೆ ಅಬ್ಬಯ್ಯನಾಡು ಅವರ ಚಿತ್ರಗಳಲ್ಲೂ ಕೂಡ ಒಂದು ಅವಕಾಶ ಸಿಕ್ತು ಮಾಡೋದಕ್ಕೆ. ಅದಕ್ಕೂ ಕೂಡ ಕಾರಣರಾದವರು ಪ್ರಮೀಳಾ ಜೋಶಿ ಅವರ ಶಿಫಾರಸಿನ ಮೇಲೆ ನನಗೆ ತಾಯಿಯ ಆಸೆ ಅಂತ ಒಂದು ಚಿತ್ರ ಸಿಕ್ತು. ಆ ಚಿತ್ರಕ್ಕೆ ನಾನು ಮೇಕಪ್ ಮಾಡುವಂಥ ಸಂದರ್ಭದಲ್ಲಿ ಅದೊಂದು ಇನ್ನೊಂದು ವಿಚಿತ್ರ ಆಯಿತು. ಅದೇನು ಅಂತ ಹೇಳಿದ್ರೆ ಅದು ಹೇಳಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ, ಆದರೂ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ ಅಬ್ಬಯ್ಯನಾಡು ಅವರು ರಾಮಕೃಷ್ಣ ನೀನೊಂದು ಪಾತ್ರ ಮಾಡಿಬಿಡು ಅಂತ ಹೇಳಿದ್ರು. ನಾನು ಆಗಲೇ ನಾಟಕಗಳಲ್ಲಿ ಮೇಕಪ್ ಮಾಡ್ತಾಯಿದ್ದೆ, ಆ್ಯಕ್ಟೂ ಮಾಡ್ತಾಯಿದ್ದೆ ನಾಟಕಗಳಲ್ಲಿ. ಆ ಕಾರಣಕ್ಕಾಗಿ ಅವ್ರಿಗೆ ಗೊತ್ತಿದ್ದರಿಂದ ಅಬ್ಬಯ್ಯನಾಡು ಅವರು ನನಗೆ ಒಂದು ಅವಕಾಶ ಕೊಟ್ಟರು ಅದರಲ್ಲಿ ಆ್ಯಕ್ಟ್ ಮಾಡು ಅಂತ ಅಂದ್ಬಿಟ್ಟು. ಆಮೇಲೆ ನೋಡಿದ್ರೆ ನನಗೆ ಯಾರು ಆ ಚಿತ್ರಕ್ಕೆ ಬರೋದಕ್ಕೆ ನಾನು ಮೇಕಪ್ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಂಥ ಪ್ರಮೀಳಾ ಜೋಶಿ ಅವರು ತಾಯಿ ಪಾತ್ರ ಮಾಡ್ತಾ ಇದ್ದಾರೆ. ಅವ್ರಿಗೆ ರೇಪ್ ಮಾಡುವಂಥ ಸೀನ್ ಕೊಟ್ಬಿಟ್ರು.
ನನಗೆ ಅಯ್ಯೋ ರಾಮ, ಈ ಯಾಕಪ್ಪ ಒಪ್ಕೊಂಡೆ ನನಗೆ ಗೊತ್ತಿರಲಿಲ್ಲ. ಹಾಗಾದ್ರೆ ಪ್ರಮೀಳಾ ಜೋಶಿ ಅವರು ನನಗೆ ಪ್ರೋತ್ಸಾಹ ನೀಡಿದ್ರು. ಇಲ್ಲದಿದ್ರೆ ಅದೇನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕೆ ನಾನು ಅದನ್ನು ಕೂಡ ಸ್ವಲ್ಪ ಧೈರ್ಯವಾಗಿ ಮಾಡಿದೆ ಅಂತ ಹೇಳಿದ್ರೆ, ನಾನು ನಟನಾಗಿ ಅನೇಕ ನಾಟಕಗಳಲ್ಲಿ ಅನೇಕ ಸಿನಿಮಾಗಳಲ್ಲೂ ಮಾಡಿದ್ದರಿಂದ ನಟ ಆದವನು ಯಾವ ಪಾತ್ರಕ್ಕೂ ಹೆದರ್ಕೋಬಾರ್ದು ಅನ್ನೋ ಒಂದು ಮನಸ್ಸು ನನಗಿದ್ದರಿಂದ, ಆ ಧೈರ್ಯ ಇದ್ದಿದ್ದರಿಂದ ಅವ್ರನ್ನ ಕ್ಷಮೆ ಕೇಳಿ ಆ ಪಾತ್ರ ಮಾಡಿದೆ. ಹೀಗೆ ಹೇಳ್ತಾ ಹೋದ್ರೆ ಬೇಕಾದಷ್ಟು ಹೇಳ್ಬೋದು, ಇದು ಸಂದರ್ಭವಲ್ಲ. ಇನ್ನೊಂದ್ಸಲ ಮತ್ತೆ ನಮ್ಮ ಕುಮಾರ್ಗೆ ಒಳ್ಳೇದಾಗಲಿ ಅಂತ ಹಾರೈತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನೀನೇ ಓಪನ್ ಮಾಡ್ತಾ ಇದ್ದೀವಿ, ಆಡಿಯೋ ಕಂಪ್ನಿಯವರು ಓಪನ್ ಮಾಡ್ತಾರೆ. ರಿಯಾಲಿಟಿ ಶೋನಲ್ಲಿ ಬಹಳ ಹೆಸರನ್ನ ಮಾಡಿದಂಥ ಒಂದು ಚಿಕ್ಕ ಮಗುವಿಗೆ, ಸಿಹಿ ವಯಸ್ಸಿನ ಒಂದು ಮಗುವಿಗೆ ಬಾಲನಟನಾಗಿ ಬಹಳ ಪ್ರಸಿದ್ಧಿ ಪಡೆದಂತಹ ನಮ್ಮ ಕನ್ನಡ ನಾಡಿನ ಒಬ್ರು ಆಕ್ಟರ್, ಹೆಸರು ಬೇಡ, ಕರೆದು ಏನು ಹೇಳಿದ್ರಂತೆ ಗೊತ್ತಾ? ಕಂದ, ಅವರಿಬ್ರು ಗೆಸ್ಟ್ ಅಂತೆ ಒಂದು ಇವೆಂಟಲ್ಲಿ. ಕಂದ, ಹೀಗೇ ಮುಂದೆ ಇರುತ್ತೆ ಅನ್ನೋ ಭ್ರಮೇಲಿ ಬದುಕಬೇಡ, ಓದೋದ್ರ ಕಡೆಗೂ ಗಮನ ಕೊಡು. ಹೀಗೆ ಮುಂದುವರೆದ್ರೆ ಗುಡ್, ಆದರೆ ಓದೋದನ್ನ ಕಡೆಗಣಿಸ್ಬಾರ್ದು. ನೀನು ಹೀಗೆ ಇರ್ತೀಯ ಅನ್ನೋ ಆಸೆಯನ್ನು ಇರಿಸ್ಕೊಳ್ಬಾರ್ದು ಅಂತ. ಆ ಮಗು ಅದಾದ ಮೇಲೆ ಓದೋದ್ರ ಕಡೆ ಗಮನ ಕೊಡದೇ ಇದ್ದಂಥ ಮಗು ಈಗ ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದಾಳೆ ಅಂತ ತಾಯಿ ಅವ್ರ ಅಮ್ಮ ಹೇಳಿದ್ರು. ಸೊ ಸಿಹಿ